ಅಂದ್ರೆ ತ್ರಿಕಾಲಾಬದ್ಧ ಅಂತ ಹೇಳಿದ್ರನ್ರಿ? ಹೌನ್ರಿ, ಅವರು ಸತ್ ಸ್ವರೂಪದಲ್ಲೇ ಇರ್ತಾರ. ಇವೆಲ್ಲ ಅಸತ್ತು ಜಡ ದುಃಖ ರೂಪ ತನ್ನಲ್ಲೇ ಅದಾವನು ಭಾವನು ಅಡಕಾಗ್ಯದ ಅಂತ ಹೇಳಿದ್ರಿ ಅವರು. ಹಾನ್ರಿ. ಅವು ತನ್ನಲ್ಲೇ ಅಡಗಿದೆ ಎಂಬ ಭಾವನೆನೂ ಅಡಗಿ ಬಿಟ್ಟದ. ಹಾನ್ರಿ. ಅವೆಲ್ಲ ನನ್ನ ಮೇಲೆ ಕಾಣ್ತಾವ ಅನ್ನೋದು ನನ್ನ ಅಧಿಷ್ಠಾನ ಸ್ವರೂಪನು ಭಾವನೂ ಇಲ್ಲ. ನಾ ಬ್ರಹ್ಮ ಸ್ವರೂಪನೂ ಇಲ್ಲ. ಬ್ರಹ್ಮದಲ್ಲಿ ಬೆರೆತು ಹ್ಯಾಂಗ ಉಪ್ಪು ಸಮುದ್ರದ ಮುಳುಗಿ ಮದ್ಯಬಾನ್. ಹಾನ್ರಿ. ಹೋಗ್ಬಿಟ್ಟದ, ಹಂಗ ಆಗ್ಬಿಟ್ಟಾರ ಈಗ. ಅಂದ್ರೆ ಇದಕ್ ತುರ್ಯಾವಸ್ಥೆ ಅಂತಾರ. ಏನು ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿ ನಾಶ ಆಗ್ಯದ, ಜ್ಞಾನ ಸ್ವರೂಪನೇ ಉಳಿತದ. ಇಂಥ ಸ್ವರೂಪನೇ ನಾನಾಗಿರುವನಿ ಅಂತ ತಿಳಿದು ಅನುಸಂಧಾನ ಮಾಡುದು ಮುಗೀತು. ಅದೇ ತಾನಾಗಿಬಿಟ್ಟ ನೋಡ್ರಿ, ತಾನೇ ತಾನಾಗ್ಯಾನ. ಸುಪ್ತನಂತೆ ನಿದ್ದಿಯೊಳಗೆ ಏನೊಂದು ಇಲ್ಲದ ಹೆಂಗ ಸುಖ ಸುಪ್ತನ ನಿದ್ದಿ ಮಾಡ್ತಾನ, ಹಂಗ ಸುಖ ಸುಪ್ತ ತನ್ನ ನಿಜಾನುಸಂಧಾನದಲ್ಲೇ ಇರ್ತಾರ್ರಿ. ಇವೆಲ್ಲ ಶ್ವೇತರ ಗತಿ ಶೂನ್ಯತ್ವ ಇವೆಲ್ಲ ಹೆಂಗ್ ತೋರ್ತಾವ ಅಂದ್ರೆ ಅವಿದ್ಯೆ ಇಂದ ತೋರ್ತಾವ. ಈ ಅವಿದ್ಯೆನೆ ಹೋಗ್ಬಿಟ್ಟದಲ್ರಿ. ಹೌದ್ರಿ. ಅದಕ್ಕೆ ಅನೇಕಾತ್ಮರಾಗಿ ತೋರುವುದೇನು ಅವಿದ್ಯ ದೃಷ್ಟಿಯಿಂದ. ಈಗ ಏಕಾತ್ಮ ಜಗವೆಂದರು ತಾನೇ, ಜಗದಾತ್ಮನು ತಾನೇ, ಜಗದೀಶನು ತಾನೆಂದು ಬಗೆವನಾತನ ಉತ್ತಮನು ನೋಡ ಅಂತ ಉತ್ತಮ ಸ್ಥಿತಿಯೊಳಗದಾರ ಅಂತ ಹೇಳಿದಾರ ನೋಡ್ರಿ. ತ್ರಿಪುಟಿಗಳನ್ನು ಹೇಳಿದ್ರು ನೋಡ್ರಿ. ಶತ್ರುಜ್ಞಾನ ಜ್ಞೇಯ ಅಂದ್ರ ಇವು ಚತುರ್ದಶ ತ್ರಿಪುಟಿಗಳು ಅವಿದ್ಯೆ ಉಪಾಧಿಯಿಂದ ನಡಿತಾವ್ರಿ, ಮಾಯಾ ಉಪಾಧಿಯಿಂದ. ಇವೆಲ್ಲ ಮೀರಿ ನಿಂತವ್ರಿ ಇವರು. ಇವೆಲ್ಲ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಈ ವಿಷಯಗಳು ನಡೀತಾವ. ಜಾಗ್ರದಲ್ಲಿ ತ್ರಿಪುಟಿ ವ್ಯವಹಾರ ನಡೀತಾವ, ಸ್ವಪ್ನದಲ್ಲಿ ಸೂಕ್ಷ್ಮ ವಾಸನಾಭೋಗ ನಡೀತದ್ರಿ ಮನಸ್ಸಿನ ಮೂಲಕ. ಇನ್ನು ಸುಸುಪ್ತಿಯಲ್ಲಿ ಕಾರಣ ಶರೀರದ ಈ ಕಾರಣಕ್ಕೂ ಅತೀತ ಆನಂದತನು ಶುದ್ಧತನು ಆಗ್ಯದ್ರಿ ಅವ್ರದು. ಅದಕ್ಕೆ ಈ ತುರ್ಯಾವಸ್ಥೆ ಅಂದ್ರೆ 3 ಅವಸ್ಥೆಗಳನ್ನು ಮೀರಿದ್ದು ತುರ್ಯಾವಸ್ಥೆ ರೀ. ಜಾಗ್ರ ಸ್ವಪ್ನ ಸುಸುಪ್ತಿ ಮೀರಿ ಮೂರನ್ನು ಅರಿಯುವಂತ ಸಾಕ್ಷಿ ಚೈತನ್ಯ ಸ್ವರೂಪನೇ ನಾನಂತ ತಿಳಿದವ್ರು ತುರ್ಯಾವಸ್ಥೆ ರೀ. ಅದಕ್ಕ 3 ತ್ರಿಪುಟಿಗಳನ್ನು ಮೀರಿ ಅಂದ್ರ ಈ ಜಗತ್ತಿನೊಳಗೆ 3 ಅದಾವ್ರಿ. ಎಲ್ಲಾದ್ರೂ 3ಲಿದ್ದನ ಉತ್ಪತ್ತಿ ಆಗೈತಿ. 3 ಜಾಗ್ರ ಅವಸ್ಥೆ ಆಗ್ಲಿ, 3 ಶರೀರ ಆಗ್ಲಿ, 3 ವೃತ್ತಿಗಳಾಗ್ಲಿ, ಎಲ್ಲಾ 3ಲಿದ್ದನ ಅಣೋಮಲ, ಮಾಯಾಮಲ, ಕಾರ್ಮಿಕ ಮಲ, ಇವ್ 3 ಮಲದಿಂದ ಈ ಶರೀರ ಉತ್ಪತ್ತಿ ಆಗೈತಿ. ಎಲ್ಲಾನು 3ದಿಂದ ಹುಟ್ಟಿತ್ತು. ಎಲ್ಲಿ ಉತ್ಪತ್ತಿ ಆಗೈತಿ ಅಂದ್ರ ಆತ್ಮನಲ್ಲೇನೆ ಉತ್ಪತ್ತಿ ಆಗೈತಿ. ಅಲ್ಲೇ ಅದು ಲೀನ ಆಗ್ತೈತಿ ಅನ್ನೋ ಅದು ಕಲ್ಪನಾ ಮೂಲಕವಾಗಿ ಇದು ತೋರ್ತೈತಿ. ಜಗತ್ತಾಗ್ಲಿ ಶರೀರ ಆಗ್ಲಿ ಕಲ್ಪನಾತೀತವ ಅದಾನ ಯೋಗಿ ಅನ್ನುವಂತ ವಿಚಾರವನ್ನು ಹೇಳ್ಕೊಂಬಂದ್ರು. ಇವತ್ 3ನೇ ನುಡಿ ಅಲ್ರಿ. ಹೌದ್ರಿ. ಆತ್ಮನು ಸುಖ ಚಿದ್ರೂಪನಾಗಿರ್ಪ, ಆತ್ಮನು ಸತ್ತೇ ತಾನಾಗಿರ್ಪ, ಸಕಲಂ ತನ್ನಯ ನಿಜಬಹುದೆಂದು ಅಕಲಂಕಾನಂದಂ ಬೇರೆಂದು ವಾಸನೆಯಹುದನ್ನು ಪಾಯುವಿನೆಯಾಗಿ ಆ ಸುಪ್ತನ ಬುದ್ಧಿಯ ಪಡಿಯಾಗಿ ಅನೇಕ ಸಂಸ್ಕಾರದ ಹದವಿಂತು ಇನ್ನ ಸುಪ್ತನ ಪರಿತಾನೆಂತು ಆಗಳೆಯಾಗಲಿ ತನುವಿಂದಾಗಿ ಆಮೇಲೆನಿಸುವ ಬೌದ್ಧಿನ ಗತಿಯಾಗಿ ತನ್ನಿಂತರದಿಂದೆಚ್ಚರವನ್ನು ಮುನ್ನಿನ ಪರಿಯೋಳು ವ್ಯವಹರಿಸುವನವನು. ಅಂದ್ರೆ ಆತ್ಮನು ತಾನು ಸುಖ ಚಿದ್ರೂಪನಾಗಿರ್ಪ ಅಂದ್ರ ಆತ್ಮ ಹೆಂಗದಾನಂದ್ರ ತಾನು ಅಂದ್ರ ಸುಖ ಚಿದ್ರೂಪನಾಗಿರ್ಪ ಅಂದ್ರ ಜ್ಞಾನ ಸ್ವರೂಪನಾಗಿರೋ. ನಾವು ಹೆಂಗದನಂದ್ರ ಜ್ಞಾನ ಸ್ವರೂಪನಾಗಿರೋನು. ಆತ್ಮನಂದ್ರ ಆ ಪರಬ್ರಹ್ಮದ ಅಂದ್ರ ಆತ್ಮ ಅಂದ್ರೇನು ಪರಬ್ರಹ್ಮದ. ಸತ್ಯ ಅಂದ್ರ ಅಸತ್ವನ್ನೇ ಅಸತ್ವತ್ವಯೇ ತಾನಾಗಿರ್ಪ ತಾನಾಗಿರುವನು. ಸಕಲವನ್ನು ಸರ್ವವನ್ನು ತನ್ನಯ ಅಂದ್ರ ತನ್ನ ನಿಜವಾದದೆಂದು ಅಂದ್ರ ನಿಜ ನಿಜ ಸ್ವರೂಪ ಅಂದ್ರ ತಾಯಾಂಗದನ ನಿಜ ಸ್ವರೂಪನದನ. ಅಕಲಂಕ ಅಂದ್ರ ನಿರ್ದೋಷವಾದ. ಅಕಲಂಕ ಅಂದ್ರೆ ಯಾವ ಕಲಗಳ ಇಲ್ಲ. ಯಾವ ಅಕಲಂಕ ಅಂದ್ರ ಇವೆಲ್ಲ ಕಲಗಳಿಂದ ಕೂಡ್ಯಾವ. ಆದ್ರ ನಮ್ಗೆ ಅವನು ನಿಕಲಂಕ ನಿರ್ದೋಷ, ಯಾವ ದೋಷನೂ ಅವನಿಲ್ಲ, ದೋಷದಿಂದ ಕೂಡ್ಯಾವ. ಆನಂದದಿಂದ ಅಂದ್ರ ಆನಂದದಲ್ಲಿ ಅವನ್ ಹೆಂಗದನ ಆನಂದ ಸ್ವರೂಪನದನ. ಬೇರೊಂದು ಅಂದ್ರ ಕೂಡಿದ ದಿನವೇ ವಾಸನೆಯಂದ್ರು ಅನಾತ್ಮ ಭಾವನೆಯನ್ನು ಅನಾತ್ಮ ಭಾವನೆ ಅನ್ನೋದು ಅವನಲ್ಲಿಲ್ಲ. ಅನಾಪಾನಿಯಾಗಿ
ನಾಶವಾಗಿ ಆ ಸುಪ್ತನಂದ್ರ ನಿದ್ರಿತನ ಬುದ್ಧಿಗೆ ಮತಿಗೆ ಅಂದ್ರ ಪಡಿಯಾಗಿ ಅಂದ್ರ ಹೆಂಗಿರ್ತಾನ ಅಂದ್ರ ನಿದ್ರೆ ಮಾಡೋ ಪುರುಷ ಹೆಂಗಿರ್ತಾನ ಹಂಗಿರ್ತಾನಂತ. ಸರಿಯಾಗಿ ಅಣಗ ಸಂಸ್ಕಾರದವನು ಅಂದ್ರ ಸಂಸ್ಕಾರ ಪರಿಪಕ್ವ ಅಂದ್ರ ವಾಗುತನಕ ಇನ್ನು ಅನಂತರ ಅಂದ್ರ ಸುಪ್ತನ ನಿದ್ರಿ ಪುರುಷನನ್ನ. ಪರಿತಾನೆಂತು ಅಂದ್ರೆ ನಿದ್ರಿತನಾಗಿರುವನು. ತಾನು ಅಂದ್ರ ಆಗಲಿ ಅಂದ್ರ ತಕ್ಷಣವೇ ಆಗಲಿ ತಳುವಿನಿಂದಾಗಿ ತಡವಾಗಿ ಮೇಲೆನಿಸುವ ಅಂದ್ರ ಮತ್ತೊಬ್ಬರಿಂದ ಎಚ್ಚರ ಆಗುದಿಲ್ಲ, ತನ್ನಿಂದ ತಾನ ಏನೋ ಸಂಸ್ಕಾರದಿಂದ ಹೊರಗೆದ್ದು ಬಂದ್ರು ಬರ್ಬೋದು. ಇರ್ಲಿಕ್ಕಂದ್ರ ಆ ಆನಂದದೊಳಗನ ಅವ ಇರ್ತಾನ. ಬಹುದಿನ ಅಂದ್ರ ಗತಿಯಾಗಿ ಬಹಳ ದಿವಸಗಳ ಹೋದ ನಂತರ ಅಂದ್ರ ಅಂದ್ರ ತಾನಾಗಿಯೇ ಅಂದ್ರ ಯಾವಾಗ ಎಚ್ಚರ ಆಗುತ್ತೆ ಹೇಳಕ್ಕಾಗಲ್ಲ. ಯೋಗಿ ತನ್ನಿಂದಲಾಗಲಿ ಮತ್ತೊಬ್ಬರಿಂದನಾಗಲಿ ಒಟ್ಟ ಹೇಳ್ಬೇಕು ಮಾಡ್ಬೇಕು ಅನ್ನೋಂಥದ್ದು ಏನಂಗಿಲ್ಲ. ತನ್ನ ಆನಂದ ಯಾವಾಗ ಹೊರಗೆ ಬರ್ತೈತೆ ಹೇಳಕ್ಕಾಗಂಗಿಲ್ಲ. ತಾನಾಗಿ ಅಂದ್ರೆ ಪರರಿಂ ಅಂದ್ರ ಅನ್ಯರಿಂದ ಅಂದ್ರ ಸಣ್ಮುಖಾಡ್ರು ಹಂಗ ಆಗ್ತದೆ. ಹೇಳ್ತಾ ಶಾಸ್ತ್ರ ವೃತ್ತಿ ಒಳಗ್ ಹೋಯ್ತು ಅಂದ್ರೆ 2-3 ದಿನಗಟ್ಲೆ ನಾ ಹಂಗ ಕೂತ್ ಬಿಡ್ತಿದ್ರತ್ರ. ಒಟ್ಟ ಹೊರ ಬಾಯಿ ಪ್ರಜ್ಞೆಕ ಬರ್ತಿದ್ದಿಲ್ಲತ್ರ. ಏನೋ ಯಾವಾಗ ಬಂತು ಬರ್ಲಿಕ್ಕೆ ಎಷ್ಟೋ ದಿನಗಟ್ಲೆ ಹಂಗ ಕೂತ್ ಬಿಡ್ತಿದ್ರತ್ರ. ಅನ್ಯರಿಂದ ಎಚ್ಚರ್ತವನು ಅಂದ್ರ ಉಪಸ್ಥನಾದವನು ಅಂದ್ರ ಮತ್ತೊಬ್ಬರಿಂದ ಅಳಗಿಸಾಡಿ ಅದು ಮಾಡಿ ಎಚ್ಚರನು ಆಗ್ಬಹುದು. ಮುನ್ನಿನ ಅಂದ್ರ ಪರಿಯೋಳು ಅಂದ್ರ ಮೊದಲಿನ ರೀತಿಯಂತೆ ವ್ಯವಹರಿಸುವನು ಅಂದ್ರ ವ್ಯವಹಾರನು ಮಾಡೋನು. ಮೊದಲ ಏನ್ ಮಾಡ್ತಾರ ಹಂಗ ವ್ಯವಹಾರಗಳನ್ನ ಮಾಡ್ತಾನ. ಮತ್ತೆ ಹೋಗೋದು ಮಾಡ್ತಾ ಅದು ವೃತ್ತಿ ಒಳಗ್ ಹೋಯ್ತಂದ್ರ ಆಚ್ ತಟಸ್ಥ ಬಿಡ್ತಾನ ಯೋಗಿ ಇದ್ದಾವ ಅಂತ ಹೇಳಿದ್ರು ಅವರು. ಪರಮಾತ್ಮನು ಸದ್ರೂಪ ಚಿದ್ರೂಪನಾಗಿರುವನೆಂದು ಆನಂದನಾಗಿರುವನೆಂದು ತಾನಾದರೂ ಸದ್ರೂಪ ಚಿದ್ರೂಪ ಆನಂದನಾಗಿರುವನು. ಅಂದ್ರೆ ಹೆಂಗದನ ಆತ್ಮ ಅಂದ್ರೆ ಹೇಗೆಂದರೆ ಅವ ಸತ್ತು ಚಿತ್ತು ಆನಂದ ಅಂದ್ರ ತ್ರಿಕಾಲ ಅಬಾಧತ್ವಂ ಸದ್ರೂಪತ್ವಂ. 3 ಕಾಲದಲ್ಲಿ ಯಾವುದು ಬಾಧ ರಹಿತ ಇರೋದು ಅದಕ್ಕೆ ಸತ್ತು ಅಂತಾರ. ಸತ್ತು ಅಂದ್ರೆ ಯಾವಾಗ್ಲೂ ಇರೋದು. ಚಿದ್ರೂಪನಾಗಿರುವನು ಅಂದ್ರೆ ಚಿದ್ರೂಪ ಅಂದ್ರ ಪ್ರಕಾಶಮಾನವಾಗಿರ್ತಾನೆ. ಹೆಂಗಂದ್ರ ಮತ್ತೊಬ್ಬರಿಂದ ಅಪೇಕ್ಷೆಯಿಂದ ಪ್ರಕಾಶಮಾನ. ಈಗ ನಿದ್ದೆ ಸ್ವಪ್ನದೊಳಗ ಅಲ್ಲಿ ಯಾವ ಪ್ರಕಾಶ ಐತ್ರಿ ಅಲ್ಲಿ? ಅಲ್ಲಿ ಸೂರ್ಯದನ ಚಂದ್ರದನ ಏನದ ನಕ್ಷತ್ರಗಳದ ಏನಿಲ್ಲ. ಕತ್ತಲ ಮನಿ ಒಳಗ್ ಹೊತ್ಕೊಂಡ್ ಹಾಸ್ಕೊಂಡ್ ಮುಸುಕ್ ಹಾಕೊಂಡ್ ಮಲ್ಕೊಂಡೇವಿ. ಅಲ್ಲಿ ನಮ್ಗೆಲ್ಲಾ ಜಗತ್ತ ತೋರಾಕತೈತಿ ನೋಡ್ರಿ. ಸ್ವಪ್ನದಾಗ ಹೋದೇವಿ ಬಂದೇವಿ, ಲೈಟ್ ಅದಾವು, ಎಲ್ಲಾ ಬೆಳಕೈತಿ, ಎಲ್ಲ ಜಾತ್ರೆ ಮಾಡ್ದಂಗ ಐತಿ, ಎಲ್ಲೆಲ್ಲೋ ಹೋದಂಗ ಐತಿ, ಎಲ್ಲೆಲ್ಲೋ ಬಂದಂಗ ಐತಿ. ಅಲ್ಲಿ ಯಾರ್ದು ಬೆಳಕೈತ್ರಿ? ಅದಲ್ಲಿ ಅದು ಮತ್ತೊಂದ್ರ ಬೆಳಕೈತ್ರನ? ಅಲ್ಲಿ ಕೌದ್ಯಾಗ ಹೊತ್ಕೊಂಡ್ ಮುಕ್ಕೊಂಡೇವಿ ಮುಸುಗ್ ಹಾಕೊಂಡೆ ಕತ್ತಲ್ದಾಗ. ಅಲ್ಲಿ ಎದ್ರ ಪ್ರಕಾಶ ಐತಿ? ಅಲ್ಲಿ ಇಲ್ಲಿ ಸೂರ್ಯ ಚಂದ್ರಾದಿಗಳದ ಅನ್ನೋದು ಅಲ್ಲಿ ಎಲ್ಲಿಲ್ಲ. ಅಲ್ಲಿ ಯಾವ ಪ್ರಕಾಶ ಐತಿ? ತನ್ನ ಪ್ರಕಾಶನ ಐತಿ. ತನ್ನ ಪ್ರಕಾಶದಿಂದ ಅದು ಎಲ್ಲಾ ನೋಡಾಕತ್ತಾನ. ತನ್ನ ಬಿಟ್ಟು ಅದು ಏನ್ ನೋಡಾಕ್ ಬರ್ತೈತಿ ಏನಂದ್ರ ಇಲ್ಲ. ಹಂಗ ಅವ ಇಂತ ಪ್ರಕಾಶ ಸ್ವರೂಪನಾದಂತ ಚಿದ್ರೂಪ ಅಂದ್ರ ಪ್ರಕಾಶಮಾನವಾಗಿ ಬೆಳಗುವಂತವನು ಚಿದ್ರೂಪ. ಆನಂದ ಅಂದ್ರ ಆನಂದ ಸ್ವರೂಪನದನ. ತಾನಾದರೂ ಸದ್ರೂಪ ಚಿದ್ರೂಪ ಆನಂದನ. ಹೆಂಗದನಂದ್ರ ಆನಂದ ಸ್ವರೂಪದನವ. ಅವ ದುಃಖ ಅನ್ನೋದು ಲೇಷ ಮಾತ್ರವಾದ್ರೂ ಇಲ್ಲ. ನಾವೇನ್ ಮಾಡ್ತೀವಿ? ಹೊರಗಲ್ಲಲ್ಲಿ ಆನಂದ ಪಡ್ಯಾಕ್ ಹೋಗ್ತೀವಿ. ಹೆಂಡ್ರು ನೋಡಿ ಆನಂದ, ಮಕ್ಕಳು ನೋಡಿ ಆನಂದ, ಹೊಲ ನೋಡಿ ಆನಂದ, ಮನಿ ನೋಡಿ ಆನಂದ, ಇದ್ರೊಳಗ ಆನಂದ ಹುಡುಕ್ಯಾಡಕ್ ಹೊಂಟೇವ್ ನಾವು. ಅವ ಆನಂದ ಸ್ವರೂಪನದಾನ. ಹೊರಗಲೊಳಗ್ ಹೋಗಿಸಿ ನಾವ್ ಏನಾಗೀವಿ ಅಂದ್ರ ಅದ್ರೊಳಗ ಐತಿ ಅಂತ ನಾವ್ ಕೂತೇವಿ. ಅವ ಯೋಗಿ ತನ್ನೊಳಗ ತಾದನವ ಆನಂದ ಸ್ವರೂಪನದನ. ನಾವಂತಿ ಒಂದ್ ನಾಯಿ ಏನ್ ಮಾಡ್ತೈತಿ? ಎಲುವ ಒಂದ್ ಹಿಡ್ಕೊಂಡ್ ಹೊಂಟೈತಿರ. ಎಲು ಹಿಡ್ಕೊಂಡು ಹೊಂಟೈತಿ. ಅದ್ರಾಗ ರಸಾನು ಇಲ್ಲ, ಏನು ಇಲ್ಲ. ಅದು ಒಣಗಿ ಬಿದ್ದಿದೊಂದು ಎಲು ಅದು ತಗೊಂಡ್ ಕಡ್ಯಾಕ್ ಚಾಲು ಮಾಡೈತಿ ನೋಡ್ರಿ. ಅದರ ರಸ ಐತಿ, ಅದರ ಸುಖ ನನ್ಗ ಆಗ್ತದ್ರ, ನನ್ಗ ಆನಂದ ಆಗತ್ತಂತ ಹೇಳಿ ಅದನ್ನ ಏನ್ ಮಾಡಕ್ ಕಡದ್ ಏನಾಗ್ತದು? ಅವು ಚೂರಾಗಿ ಅವು ಒಸಡಿಗೆ ನಟ್ಟ ಆ ಒಸಡಿ ಒಳಗ ಅದರ ರಕ್ತನ ಅದರ ನಾಲಿಗೆ ಮೇಲೆ ಬೀಳ್ತೈತಿ ನೋಡ್ರಿ. ಬಿದ್ದಾಗ ಇದ್ರಾಗ ರಸ ಐತಿ, ಇದ್ರಾಗ ಆನಂದ ಐತಿ ಅಂತ ಕಡಿತೈತಿ. ಹಂಗೆ ಕಡದು ಅದು ರಕ್ತ, ತನ್ನ ರಕ್ತನ ತನ್ನ ನಾಲಿಗೆ ಬಿದ್ದು ಅದು ರುಚಿ ಕಾಣ್ತೈತಿ, ಅದಕ್ಕ ಆನಂದ ಕಾಣಿಸ್ತತ. ಅವ ಮುಂದ್ ಅದು ಕಡ್ದಾಗ ಅದು ಏನಾಗತ್ತ? ಗಾಯ ಆಗಿ ಉರಿಯಾಕತ್ತೈತಿ, ಬ್ಯಾನ್ ಆಗಾಕತ್ತೈತಿ. ಅವಾಗ ಒದರಾಕ್ ಚಾಲು ಮಾಡ್ತೈತಿ ನೋಡ್ರಿ ಅಂತ ಹೇಳಿ ಒದರಾಕ್ ಚಾಲು ಬರ್ತೈತಿ. ಅವಾಗ ಏನ್ ಮಾಡಾಕ್ ಬರ್ತೈತಿ ಅಂದ್ರೆ ಅದು ಏನೈತಿ? ಅದು ಎಲ್ಲಾ ಗಾಯ ಆಗಿ ಅವನಿಗೆ ಅದಕ್ಕೆ ನೋವನ್ನ ಆಗ್ಲಾಕತ್ತೈತಿ. ಹಂಗ ಇಲ್ಲಿ ವಿಷ ಅದರಲ್ಲಿ ಇತ್ತನ್ನೋದು, ಎಲಿನಲ್ಲಿ ಇತ್ತನ್ನೋದಕ್ಕೆ ಅಲ್ಲಿ ರಸ
ಅಲ್ಲಿ ಏನು ಇದ್ದಿದ್ದಿಲ್ಲ, ಅಲ್ಲಿ ಏನು ಇದನ್ನೇ ಇಲ್ಲ. ಹಾಲು ತನ್ನಲ್ಲೇ ಐತೆ, ತನ್ನ ರಕ್ತನ ತನ್ನ ಹಾಲಿಗೆ ಬಿದ್ದು ಅದರಲ್ಲಿ ಸುಖ ಐತೈತೆ, ಅದು ಕಡಿಯಾಕತ್ತೈತಿ. ಹಂಗಿದು ವಿಷಯಗಳಲ್ಲಿ ಅವ ಏನಿರ್ತ ನನ್ನಲ್ಲೇ ಐತೆ ಆನಂದ, ಮತ್ತು ಹೊರಗಿಲ್ಲ. ನಾವೇನ್ ಮಾಡ್ತೀವಿ, ಹೊರಗೆ ಅಂದ್ರಲ್ಲಿ ಮಕ್ಕಳಲ್ಲಿ ಅಲ್ಲಿ ಸುಖ ಐತಿ, ಇಲ್ಲಿ ಸುಖ ಐತೈತೆ, ಬಡದಾಡಿ ಒಂದ್ ದಿವ್ಸ ಹೊತ್ತು ಹುಡುಗ ಹೆಂಗ ವಯಸ್ಸಾದ ಕೂಡಲೇ ಯಾರು ಮಕ್ಕಳು ನೋಡಲ್ಲ, ಯಾರು ಸ್ವಸ್ಥರು ನೋಡಂಗಿಲ್ಲ. ಎಲ್ಲ ಇಷ್ಟು ಗಳಿಸಿದೆ, ಇಷ್ಟು ಮಾಡಿದೆ, ಇಷ್ಟು ಆನಂದವಾಗಿರ್ಬೇಕಂತ ಇಷ್ಟೆಲ್ಲಾ ಮಾಡಿದ್ನಿ, ಆದ್ರ ಆನಂದ ಸಿಕ್ತೇನು ಅವನಿಗೆ ಅಂದ್ರೆ ಕಡೆಗೆ ಸಿಗುದೇಂತಿ ದುಃಖನೇ ಸಿಗ್ತೈತಿ, ಹೊರತಾಗಿ ಆನಂದಕರ ಸಿಗಲ್ಲ. ಅವಾಗ ನಾ ಇಷ್ಟೆಲ್ಲಾ ಮಾಡಿದೆ, ಇಷ್ಟೆಲ್ಲಾ ಗಳಿಸಿಟ್ಟು ಇಷ್ಟೆಲ್ಲಾ ಮಾಡಿದ್ವಿ, ನನಗೆ ಯಾರು ನನಗೆ ಇದು ಮಾಡೋಲ್ರು ಅಂತೇಳಿ ಅವರಲ್ಲಿ ಸುಖ ಹುಡುಕ್ಯಾಡಕ್ ಹೋಗಿ ಕೇಳ್ಸೇನೈತಿ, ದುಃಖವನ್ನು ಅಂತ್ಯಕಾಲದಲ್ಲೂ ದುಃಖವನ್ನು ಅನುಭವಿಸ್ಬೇಕಾಗತ್ತಲ್ಲ. ಹಂಗ ಆತ್ಮಜ್ಞಾನಿ ಹೆಂಗಿರ್ತಾನಲ್ಲ, ತನ್ನಲ್ಲೇ ಹುಡುಕ್ಯಾಡ್ತಾನವ, ಹೊರಗೆ ವಿಷಯಗಳನ್ನು ಹುಡುಕ್ಯಾಡಂಗಿಲ್ಲವ. ತನ್ನಲ್ಲೇ ಆನಂದವನ್ನು ಕಾಣ್ತಾನ. ಆ ಆನಂದದೊಳಗಿಂದ ಅದಕ್ಕೆ ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯಳು ತನ್ನ ಜೋಕಿಗುಂದಲ್ಲಿ ಸದಮಳ ಆನಂದ. ಅಂದ್ರೆ ಇದು ಸಾಕೆನಿಸುದಿಲ್ಲ, ಮತ್ತೊಂದನ್ನು ಬೇಕನ್ನಿಸ್ತೈತೇನಂದ್ರ ಮತ್ತೊಂದ್ರದ್ದು ಬೇಕನ್ನಿಸುದಿಲ್ಲ. ಸದಮಳ ಆನಂದ, ಆ ಆನಂದ ಹೆಂಗೈತರಿ, ಯಾವುದರಿಂದನೂ ದುಃಖದಿಂದ ಕೂಡಿದ್ದಲ್ಲದು. ಆ ಆನಂದ ಸಾಕೆನಿಸದೆ ಸವಿಯದೆ, ಬೇರೊಂದನ್ನು ಬೇಕೆನಿಸದೆ ಮತ್ತೊಂದನ್ನು ಬೇಕನ್ನಿಸ್ತೈತೆ ಅನ್ನೋದು ಇಲ್ಲ. ಆ ಆನಂದಗಳು, ಆ ಆನಂದ ಸವಿತನವ. ಆ ಆನಂದದೊಳಗಿರುತ್ತ ಆನಂದ ಸ್ವರೂಪದನ. ಹೆಂಗದನ, ಆತ್ಮ ಸದ್ರೂಪದನ, ಇರಾಮದನ, ಪ್ರಕಾಶಮಾನದನ ಮತ್ತು ಆನಂದ ಸ್ವರೂಪನದ. ಅದಕ್ಕ ಈಗ ಸಚ್ಚಿದಾನಂದ ಸ್ವರೂಪ ಅಂತ ಆ ಜ್ಞಾನಿ ಅದನ್ನ ಪಡ್ಕೊಂಡ್ಬಿಟ್ಟಿರ್ತಾನ. ಅವ ಏನಾಗ್ತಾನ, ಅವ ಆನಂದವಾಗಿ ಇರ್ಲಾಕ್ ಬರ್ತೈತಿ ಅಂತ ಹೇಳ್ತಾರ ಅವರು. ಯೋಗಿ ಆನಂದವಾಗಿರ್ತಾನೆ. ಹೇಗೆಂದರೆ ಜಾಗ್ರದ ಅವಸ್ಥೆಯಲ್ಲಿ ತಾನು ಇದ್ದೇನೆಂಬುದರಿಂದ ಆತ್ಮನು ಸದ್ರೂಪನು. ಅಂದ್ರೆ ಜಾಗ್ರದಲ್ಲಿ ಅದೀನಿ, ಸ್ವಪ್ನದಲ್ಲಿ ಅದೀನಿ, ಸುಸುಪ್ತಿಯಲ್ಲಿ ಅದೀನಿ. 3 ಕಾಲದಲ್ಲಿ ಅರಿಯವ ಯಾರು? ಆತ್ಮ. ಜಾಗ್ರ ಸ್ವಪ್ನದಲ್ಲಿಲ್ಲ, ಸ್ವಪ್ನ ಸುಸುಪ್ತಿ ಇಲ್ಲ, ಸುಸುಪ್ತಿ ಜಾಗ್ರ ಸ್ವಪ್ನದಲ್ಲಿಲ್ಲ. ಅವು ಒಂದ ಅವಸ್ಥೆಯೊಳಗೆ ಒಂದಿಲ್ಲ, ಇದ್ರೊಳಗೆ ಒಂದಿಲ್ಲ. ಈಗ ಬಾಲ್ಯದಲ್ಲಿ ಯೌವನ ಇಲ್ಲ, ಯೌವನದಲ್ಲಿ ಮುಪ್ಪು ಇಲ್ಲ, ಒಂದ್ ಅವಸ್ಥೆಯೊಳಗೆ ಒಂದಿಲ್ಲ. ಆದ್ರ ಮಾತ್ರ ಎಲ್ಲವನ್ನೂ ಅರಿತಾನ ನೋಡ್ರಿ. ಜಾಗ್ರನು ಅರಿತಾನ, ಸ್ವಪ್ನನು ಅರಿತಾನ, ಸುಸುಪ್ತಿನೂ ಅರಿತಾನ. ಮತ್ತೆ ಇವು ಬಾಲ್ಯನು ಅರಿತಾನ, ಯೌವನು ಅರಿತಾನ, ಮುಪ್ಪುನು ಅರಿತಾನ. ಇವೆಲ್ಲ ಭೂತಕಾಲನು ಅರಿತಾನ, ವರ್ತಮಾನ ಕಾಲನು ಅರಿತಾನ, ಭವಿಷ್ಯತ್ ಕಾಲನು ಅರಿತಾನ. 3ದಲ್ಲಿನೂ ಅರಿತಾನ. ಆದ್ರ ಆ ಒಂದ್ರೊಳಗ್ ಒಂದಿಲ್ಲ. ಆದ್ರ ನೀ ಮಾತ್ರ ಎಲ್ಲದರಲ್ಲಿನೂ ಅದಿ. ಅದಕ್ಕೆ ನೀನು ಹೆಂಗದಿ ಅಂದ್ರೆ ನೀ ಸದ್ರೂಪದಿದಿ, ಯಾವಾಗ್ಲೂ ಇರವ. ಹಿಂದೂನು ಯುಗ ಅಂತರದಲ್ಲಿ ಅದಿದಿ, ಈಗೂನು ಇರ್ತಿದಿ, ಮುಂದೂನು ಇರ್ತಿದಿ. ಆದ್ರೆ ಶರೀರಗಳು ಭಿನ್ನ ಭಿನ್ನವಾಗಿ ಹೋಗ್ತಾವು ಬರ್ತಾವು. ಆದ್ರೆ ನೀ ಮಾತ್ರ ಒಳಗಿರುವಂತ ಚೈತನ್ಯ ಮಾತ್ರ ಹೋಗುವುದಲ್ಲ, ಬರುವುದಲ್ಲ, ಯಾವಾಗ್ಲೂ ಇರುದು. ಹಿಂದೂ ಇರುದು, ಮುಂದೂ ಇರುದು, ಈಗೂ ಇರುದು, ಯಾವಾಗ್ಲೂ ಇರುದಕ್ಕೆ ಇದಕ್ಕೆ ಸದ್ರೂಪ ಅಂತಂತಾರ. ವಾಗಿರೋಣ ಸ್ವಪ್ನ ಅವಸ್ಥೆಯಲ್ಲಿ ಸ್ವಪ್ನ ಪ್ರಪಂಚವನ್ನು ತನ್ನ ಸಹಾಯವಿಲ್ಲದೆ, ಅನ್ಯರ ಸಹಾಯವಿಲ್ಲದೆ, ಮತ್ತೊಬ್ಬರ ಸಹಾಯ ಐತೇನ್ರಿ ಸ್ವಪ್ನದೊಳಗ? ಬೆಳಗೈತಲ್ಲ, ಸಹಾಯವಿಲ್ಲದೆ ಬೆಳಗಿರುವುದರಿಂದ ಚಿದ್ರೂಪನು. ಅಂದ್ರೆ ಮತ್ತೊಂದ್ರದ್ದು ಸಹಾಯ ಇಲ್ಲದನ್ನ ಬೆಳಗುದು. ಈ ಸೂರ್ಯ ಚಂದ್ರಾದಿಗ ಅಲ್ಲೇನು ಉಪಯೋಗ ಬರ್ತೈತಿ ಏನು ಅಂದ್ರೆ ನಿದ್ದೆ ಒಳಗ, ಏನು ಸ್ವಪ್ನದೊಳಗ ಅಲ್ಲಿಲ್ಲ, ತನ್ನ ಪ್ರಕಾಶನ ಐತ್ ನೋಡ್ರಿ. ಅಲ್ಲಿ ಯಾರ ಪ್ರಕಾಶನೂ ಇಲ್ಲ, ಯಾವ ಸೂರ್ಯ ಚಂದ್ರಾದಿಗಳು ಇಲ್ಲ, ಯಾರು ದೀಪ ನಕ್ಷತ್ರಗಳು ಅಲ್ಲಿಲ್ಲ. ಆದ್ರೆ ತಾನೇ ಅದನ್ನ ತನ್ನ ಬೆಳಕಿನಲ್ಲೇ ತಾನೇ ಬೆಳಗ್ತಾನವ. ಮತ್ತೊಂದರ ಬೆಳಕಿದ ಅಪೇಕ್ಷೆ ಐತಿ. ಈಗ ಲೈಟಿಗೆ ಮತ್ತೊಂದು ಚಿಮ್ಣದ ಅವಶ್ಯಕತೆ ಐತೇನ್ರಿ? ನಾನ್ ನೋಡ್ಬೇಕಾದ್ರೆ ಲೈಟ್ ನೋಡ್ಬೇಕಾದ್ರೆ ಚಿಮ್ಣ ತಂದು ನೋಡ್ತೇವಂತೇವನ್ರಿ? ಸ್ವಂತ ಐತಿ, ಅದು ಎಲ್ಲಾನು ಬೆಳಗುವಂತದ್ದು, ತನ್ನೂ ಬೆಳಗುತ್ತೈತಿ, ಎಲ್ಲವನ್ನೂ ಬೆಳಗುವಂತದ್ದು. ಪ್ರಕಾಶಮಾನ ಹೆಂಗದ್ರ ಮತ್ತೊಂದ್ರ ಅಪೇಕ್ಷೆ ಇಲ್ಲವು. ಸೂರ್ಯನಿಗೆ ಇದು ದೀಪ ನಕ್ಷತ್ರಗಳಿಗೆ ಇವ್ಗೆಲ್ಲ ಸೂರ್ಯನಿಗೆ ಈ ಲೈಟಿನ ಅವಶ್ಯಕತೆ ಐತೇನ್ರಿ? ಬೆಳಕಾಯ್ತಂದ್ರೆ ಇವ್ ಎಷ್ಟು ಲೈಟ್ ಹಚ್ಚಿದ್ರೆ ಅದು ಏನಾಗ್ಬೋದು? ಆತ ಸ್ವಯಂ ಪ್ರಕಾಶದಲ್ಲ. ಹಂಗ ಆ ಪ್ರಕಾಶ ಈಗ ಪ್ರಕಾಶದಿಂದ ಸೂರ್ಯನ ಪ್ರಕಾಶನ ಇಷ್ಟ ನಮಗ ಬೆಳಕನ್ನು ಕೊಡತೈತಿ. ನಮ್ಮಲ್ಲಿ ಎಂತ ಪ್ರಕಾಶ ಐತಿ ಅಂದ್ರೆ ಕೋಟಿ ಸೂರ್ಯರಷ್ಟು ಪ್ರಕಾಶ ನಿನ್ನಲ್ಲಿ ಐತಂತಾರ ಅವ್ರು. ಒಂದ ಸೂರ್ಯ ಅಲ್ರಿ, ಕೋಟಿ ಸೂರ್ಯರಷ್ಟು ಪ್ರಕಾಶ ನಿನ್ನಲ್ಲಿ ಐತಂತ ಹೇಳ್ತಾರ. ಅದಕ್ಕ ಪ್ರಕಾಶಮಾನವಾಗಿ ಬೆಳಗವ ಯಾರು? ಚಿದ್ರೂಪನಾಗಿರೋನು. ಸುಸುಪ್ತಿಯಲ್ಲಿ ಯಾವ ವಿಷಯದಲ್ಲಿ ಇದ್ದಾಗಿದ್ದರೂ ಆನಂದ ರೂಪನಾಗಿರೋನು. ಅದು ಸರ್ವಾನುಭವ ಸಿದ್ಧವಾಗಿರುತ್ತದೆ. ಅಲ್ಲಿ ಯಾವ ವಿಷಯಗಳು ಇಲ್ಲ ನೋಡ್ರಿ. ಆನಂದ ಸಿಗುವಾಗ ಈಗ ಉದಾಹರಣೆ ಕೊಡ್ತಾರ ಅವರು. ಅಂದ್ರೆ ಈ ವಿಷಯಗಳಿಂದ ನಾವು ಆನಂದವನ್ನು ಹೊಂದ್ಬೇಕಂತ ಹೊಂಟೇವೀಗ. ಎಲ್ಲಾ ವಿಷಯಗಳನ್ನು ಭೋಗಿಸ್ತೇವೆ, ಎಲ್ಲದರೊಳಗೂ ಆ ಕ್ಷಣಕ್ ಕಾಲ ಸುಖ ಕಣ್ಣಂಗ್ ಕಾಣ್ತೈತಿ.
ಅದು ಮುಂದ್ ಅದರಿಂದ ಎಷ್ಟು ಇರ್ತೈತಿ ದುಃಖ. ಅದಕ್ಕ ಸಾಸ್ವಿ ಕಾಳ ಸುಖಕ್ಕಾಗಿ ಸಾಗರದಷ್ಟು ದುಃಖ ನೋಡ ಅಂದ್ರು. ಅದು ಸುಖ ಏಟೈತಿ ಸಾಸ್ವಿ ಕಾಳಟ್ಟು, ಅದ್ರ ಹಿಂದ ದುಃಖ ಏಟೈತಿ ಸಾಗರದಷ್ಟು ಅಂದಾರ. ಸಾಗರ ಎಲ್ಲಿ ಸಾಸ್ಮಿ ಎಲ್ಲಿ, ಅಷ್ಟು ದುಃಖ ಐತಿ. ಕ್ಷಣಕ್ ಸುಖಕ್ಕಾಗಿ ಸಾಗರದಷ್ಟು ದುಃಖ ನೋಡ್ರಿ. ಅಂತ ದುಃಖವನ್ನು ನಾವು ಅನುಭವಿಸ್ತೇವೆ. ಇಲ್ಲಿ ಏನೈತಿ ಆನಂದ, ಅಲ್ಲಿ ನಿದ್ದೆಯೊಳಗೆ ಏನೈತ್ರಿ, ಅಲ್ಲಿ ಕೊಡೋದಿಲ್ಲ, ತಗೊಳೋದಿಲ್ಲ, ಉಣ್ಣುವುದಿಲ್ಲ, ತಿನ್ನುವುದಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಏನಿಲ್ಲ ಆನಂದವಾಗಿ ಮಲ್ಕೊಂಡು ಯಾರು ಎಬ್ಸಿದ್ರು ಎಷ್ಟು ಸಿಟ್ಟು ಬರ್ತೈತಿ ನೋಡ್ರಿ. ಅವು ಈ ಕೆಲವು ಮಂದಿ ಏನಾಗತ್ತರ ಅಂದ ಮನಿಯೊಳಗ್ ನಿದ್ದೆ ಮಾಡೋರಿಗೆ ಅಂತೀನಿ. ನಾವು ಇಲ್ಲಿ ಕುತ್ಕೊಂಡ್ ನಶಿಗ ಕುತ್ಕೊಂಡ ನಾವ್ ಈ ಶಾಸ್ತ್ರ ಹೇಳೋದು ಕೇಳೋದು ಮಾಡಿದ್ರೆ ಕೆಲವೊಂದ್ ಮಂದಿ ಮನೆಯೊಳಗೆ ಬೇಸರ ಆಗಿಬಿಟ್ಟೇವಿ. ಯಾಕಂತ ಕೇಳ, ಬೇಸರಕ್ಕ ಅವ್ರು ಆರಾಮ್ ನಿದ್ದೆ ಮಾಡ್ಬೇಕಂತಿರ್ತಾರ. ನಾವು ಮುಂಜಾನೆ ನಸಿಕ್ನ ಎದ್ಕೊಂಡ್ ಹಿಂಗ ಮಾತಾಡ್ಕೊತ ಕೂತಿ ಅಂದ್ರ ಅವ್ರಿಗೆ ನಿದ್ದೆ ಕೆಡ್ತೈತಿ. ಅಲ್ಲಿ ಆನಂದ ಐತಿ ನೋಡ್ರಿ ಅವ್ರಿಗೆ. ಹೆಂಗ ಆನಂದ ಐತಿ ಅಲ್ಲಿ ಏನೈತ್ರಿ, ಅಲ್ಲಿ ಕೊಡೋದು ಇಲ್ಲ, ತಗೊಳೋದಿಲ್ಲ, ಏನೂ ಇಲ್ಲ. ಎಲ್ಲಿ ಆನಂದ ಐತಿಲ್ಲ ಅದು ಕ್ಷಣಿಕ ಅವಿದ್ಯಾದಿಂದ ಕೂಡಿದಂತ ಆನಂದ ಅದು. ಮತ್ತ ನಿತ್ಯ ಆನಂದ ಅಲ್ಲ ಅದು. ಒಂದ್ ದಿವ್ಸ ನಾವು ನಿದ್ದಿಗಡ್ತೇವ್ರ ಮನುಷ್ಯ ಹೆಂಗಾಗತ್ ನೋಡ್ರಿ, ಅಷ್ಟು ಅಷ್ಟೇ. ಇಲ್ಲಪ್ಪ ನೀ ಬಂಗಾರ ಮೇಲೆ ಬಹಳ ಪ್ರೀತಿ ಇದ್ದೀವಿ, ಒಂದ್ 10 ತೊಲಿ ಬಂಗಾರ ಕೊಡ್ತೇವಿ, ಒಂದ್ 8 ದಿನ ನಿದ್ದೆ ಮಾಡ್ಬೇಡ. ಬಿಡ್ತಾನೇನ್ರಿ? ಒಂದ್ ದಿವ್ಸ ನಿದ್ದೆ ಬಿಡಕ್ಕಾಗಲ್ಲ. ಬ್ಯಾಡದು. ಒಂದ್ ದಿವ್ಸ ನಿದ್ದೆ ಗಟ್ಟಿತ್ತು, ಊಟ ಮಾಡಿ, ಊಟ ಬೇಡ ಏನು ಬೇಡ, ನನ್ ಸುಮ್ ಬಿಡ್ರಿ, ನನ್ ನಿದ್ದೆ ಬಾಳ ಬಂದೈತಿ ನನಗ, ನಾನು ಏನು ಊಟನು ಬೇಡ ನೀರು ಬೇಡ, ಏನ್ ಬೇಡ, ಕೈ ಬಿಟ್ಟು ಬಿಡ್ರಿ ಅಂತ ತಾನೇ ಇಲ್ರಿ. ಅಲ್ಲಿ ನಿದ್ದೆಯೊಳಗೆ ಎಷ್ಟು ಆನಂದ ಐತಿಲ್ರಿ. ಹಂಗ ಇಲ್ಲಿ ಆತ್ಮಾನಂದದೊಳಗ ಆನಂದ ಇರ್ತಾನವ ಯೋಗಿ. ಅಂದ್ರ ಆನಂದ ಸ್ವರೂಪನದನವ. ಅಂದ್ರ ಏನು? ಆನಂದ ಸ್ವರೂಪನಾಗಿರುವನು. ಅದು ಸರ್ವ ಅನುಭವ ಸಿದ್ಧವಾಗಿತ್ತು, ಎಲ್ಲರಿಗೂ ಅನುಭವಿಸಿದ್ ನೋಡ್ರಿ. ಮತ್ತ ಎಲ್ಲರಿಗೂ ಒಂದು ಹುಚ್ಚರಿಗೆ ಹಿಡ್ಕೊಂಡು, ಒಂದ್ ಮುದುಕರಿಗೆ ಹಿಡ್ಕೊಂಡು ಎಲ್ಲರಿಗೇನು ನಿದ್ದೆಯೊಳಗ ಆನಂದ ಐತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನೋಡ್ರಿ. ಎಷ್ಟು ವಿಷಯಗಳ ಪ್ರೀತಿ ಐತಂದ್ರ ಅದೇ ವಿಷಯಗಳು ಮಾಡ್ಕೊತ ಇರ್ತಾನ ಅನ್ನೋದು ಬೋಕಿಸ್ಕೊತ ಇರ್ತಾನ್ರಿ. ಕೆಲ್ಸನ ಮಾಡ್ತಾನ. 12 ತಾಸು ಮಾಡ್ಯಾನ, 14 ತಾಸು ಮಾಡ್ಯಾನ. ಮತ್ ಹೊಳ್ಳಿ ಎಲ್ಲಿಗೆ ಹೋಗ್ಬೇಕವ? ಆನಂದಕ್ಕ ಹೋಗ್ಬೇಕವ. ನಿದ್ದಿಗೆ ಹೋದಾಗನ ಮನ್ಸಿಗೆ ಅವತ್ ಮುಂದಲು ವ್ಯವಹಾರಗಳು ನಡಿತಾವ್. ನಿದ್ದೆ ಇರ್ಲಿಕ್ಕಂದ್ರ ಇವತ್ ನಮಗ ನಿದ್ದೆ ಇರ್ಲಾರ್ಕ ಮನುಷ್ಯ ಜೋಲ್ ಹೊಂಟೈತ್ರಿ, ನಮಗೇನು ವ್ಯವಹಾರ ಮಾಡಾಕ ಮನಸ್ಸಿಲ್ರಿ ಅಂತೀರಿ. ಯಾಕದು ಆನಂದವನ್ನು ಸವಿದು ಬಂದಿರ್ತಾನಲ್ಲ, ಆ ಆನಂದದೊಳಗನ ಈ 12 ತಾಸುಗಳ ವ್ಯವಹಾರಗಳು ನಡಿತಾವ. ಮತ್ತ ಅದು ಅಲ್ಲಿಗೆ ಹೋಗ್ಲೇಬೇಕು. ಹಂಗ ಇಲ್ಲಿ ಆನಂದ ಹೆಂಗ ಐತಿ ಅಂದ್ರೆ, ಇದು ಬರುದು ಹೋಗುದು ಆನಂದ ಅಲ್ಲ ಇದು ಯಾವಾಗ್ಲೂ. ನಾನು ಹಂಗ ಯೋಗಿ ಹೆಂಗಿರ್ತಾನ ನಿದ್ದೆ ಒಳಗ ಇರಾಗ ನಾವ್ ಹೆಂಗ ಆನಂದವಾಗಿ ಇರ್ತೇವಲ್ಲ, ಹಂಗ ಅದರಂತೆ ಯೋಗಿ ಜಾಗೃದಲ್ಲಿನೂ ಆ ಆನಂದ ಸ್ವರೂಪದೊಳಗೆ ಇರ್ತಾನ ಅನ್ನುವಂಥದ್ದು ದೃಷ್ಟ. ಅವ್ರ ಏನ್ ಮಾಡ್ತಾರ, ಜಾಗ್ರ, ಸ್ವಪ್ನ, ಸುಸುಪ್ತಿಯತೆ ಯಾಕೆ ಕೊಟ್ರು ಅಂದ್ರೆ, ಮನುಷ್ಯ ಜನ್ಮನ ಶ್ರೇಷ್ಠತೆ ಯಾಕೆ ಹೇಳಿದ್ರು ಅಂದ್ರ, ಇವನು ತಿಳ್ಕೊಳ್ಳೋ ಸಲುವಾಗಿ 3 ಅವಸ್ಥೆಗಳನ್ನು ಕೊಟ್ಟನ ಭಗವಂತ. 6 ದೇವತೆಗಳ ಬರೇ ಜಾಗ್ರ ಕೊಟ್ಟನ, ಪಶು ಪಕ್ಷಿಗಳ ಐತಿ ಬರೇ ಸ್ವಪ್ನ ಅವಸ್ಥೆ ಐತಿ, ಸ್ಥಾವರ ಗಿಡ ಮರಗಳಿಗೆ ಏನೈತಿ ಸುಸುಪ್ತಿ ಅವಸ್ಥೆ ಐತಿ. ಆದ್ರ ಮನುಷ್ಯರಿಗೆ ಯಾಕೆ 3 ಅವಸ್ಥೆ ಕೊಟ್ಟ ಶ್ರೇಷ್ಠ ಆಗೈತಿ ಅಂದ್ರೆ, ಇವು ತಿಳ್ಕೊಳ್ಳೋ ಸಲಂದ ಇದೇನೈತಿ, ಜಾಗ್ರದಾಗಿ ಅದೀನಿ, ಸ್ವಪ್ನದಾಗು ಈ ಜಾಗ್ರ ಹೆಂಗೈತಿ, ಸ್ವಪ್ನದಂಗ ತಿಳ್ಕೊ. ಸುಸುಪ್ತಿ ಅವಸ್ಥೆ ಅಂದ್ರೆ ನಿನ್ನ ಸ್ವರೂಪದ ಆನಂದ ಹೆಂಗ ಐತಿ ಅಂದ್ರೆ, ಈ ಶಾಂಪಲ್ ಕೊಟ್ಟಾರದು. ಅದು ಸುಸುಪ್ತಿ ಆನಂದ ಯಾವುದು? ಶಾಂಪಲ್. ಅದನ್ನ ನೋಡಿ ನೀನು ಖರೀದಿ ಮಾಡ್ಬೇಕು. ಅದ ಬಿಟ್ಟು ಅದರಾಗ ನಾವು ಕುಂದಿರ್ಬಾರ್ದು. ಆ ಆತ್ಮ ಸುಖ ಯಾವಾಗ್ಲೂ ಇವ್ನು ನಿದ್ದೆ ಸುಖ ಹೆಂಗೈತಿ ಹಂಗ ಯಾವಾಗ್ಲೂ ಇರುವಂತ ಆನಂದವನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳ್ತಾರ. ಅದಕ್ಕೆ ಸತ್ತು ಚಿತ್ತು ಆನಂದ ನಿತ್ಯ ಇದು ಸರ್ವ ಅನುಭವ ಸಿದ್ಧವ. ಎಲ್ಲರಿಗೂ ಇದು ಅನುಭವ ಸಿದ್ಧ ಐತಿ. ಆತ್ಮನ ಲಕ್ಷಣ ಪರಮಾತ್ಮನ ಲಕ್ಷಣ ಒಂದೇ. ಆತ್ಮನ ಲಕ್ಷಣ ಬೇರೆ ಅಲ್ಲ, ಪರಮಾತ್ಮನ ಲಕ್ಷಣ ಬೇರೆ ಅಲ್ಲ. ಒಂದೇ ಆಗಿರೋದ್ರಿಂದ ಲಕ್ಷಣ ಆತ್ಮ ವಸ್ತುವಾದರೂ ಒಂದೇ ಆಗಿರುವುದು. ಇಂಥ ಸಚ್ಚಿದಾನಂದ ಸ್ವರೂಪನಾದ ನಿನ್ನ ತನ್ನಲ್ಲಿಯೇ ಈ ಸಕಲ ನಾಮ ರೂಪಾತ್ಮಕ ಜಗತ್ತು ಕಲ್ಪಿತವಾಗಿರುತ್ತದೆ. ಇವು ಎಲ್ಲಿ ತೋರ್ಯಾವಂದ್ರ, ಇವು ಕಲ್ಪನಾಮಯಂ ಜಗತ್ ಅಂದಾರಲ್ಲ, ಇವು ಎಲ್ಲಿ ತೋರ್ಯಾವ? ಸಕಲ ನಾಮ ರೂಪಾತ್ಮಕ. ನಾಮ ರೂಪ ಇವು ಎಲ್ಲಿ ತೋರ್ಯಾವ? ನಿನ್ನಲ್ಲೇ ತೋರ್ಯಾವ. ನೀನು ಬಿಟ್ಟು ಇದಕ್ ತೋರಾಕ್ ಬರ್ತೈತೇನಂದ್ರೆ ಇಲ್ಲ. ಬಂಗಾರ ಬಿಟ್ಟು ಆಭರಣ ತೋರಾಕ್ ಬರ್ತೈತೇನ್ರಿ? ಬಂಗಾರ ಆಶ್ರಯದಲ್ಲಿ ಇಲ್ಲ ಆಭರಣಗಳಾಗಿ ತೋರ್ಯಾವು. ಆಭರಣಗಳ ಸತ್ಯನಂದ್ರ ಅವು ಮೂರ್ಸಿ ಕೇಸಿಂದ ಗಟ್ಟಿ ಮಾಡಿದಾಗ ಎಲ್ಲಿ ಹೋಯ್ತ್ರಿ? ಅದು ಬಂಗಾರದಲ್ಲೇ ಹೋಯ್ತು. ಆದ್ರ ಬಂಗಾರದಲ್ಲೇನೆ ಇತ್ತು. ಬಂಗಾರ ಆಭರಣದಾಗೂ ಬಂಗಾರ ಐತಿ, ಆಭರಣದಾಗೂ ಬಂಗಾರ ಐತಿ. ಆಭರಣ ಜಜ್ಜಿ ಅದು ಕರಗಿಸಿ ಒಂದು ಗುಂಡು ಮಾಡಿದಾಗೂ ಬಂಗಾರ ಐತಿ. ಬಂಗಾರಕ್ಕೆ ಏನ್ ಹಾನಿ ಇಲ್ಲ. ಆದ್ರೆ ಈ ನಾಮರೂಪಗಳಿಗೆ ಏನೈತಿ ಹಾನಿ ಐತಿ. ಇದು ನಾಮರೂಪ ಮಾಯಾ ಅಂಶ ಅಂತಾರ. ಅಸ್ಥಿ ಬಾತಿ ಪ್ರಿಯ ಬ್ರಹ್ಮಾಂಶ. ಇದು ಯಾವಾಗ್ಲೂ ಇರುವುದು, ಯಾವಾಗ್ಲೂ ಪ್ರಿಯವಾಗಿರ್ತದೆ. ಅದು ನಮಗೆ ಎಲ್ಲರಿಗೂ ಬೇಕಾಗ್ತದೆ. ಇದು 3 ಮಾಯಂತಿ ಆತ್ಮನ ಅಂಶ.
ಮಾಯಾಂಶ ನಾಮ ರೂಪ ಇವಂತೂ ಮಿಥ್ಯ ಐತಿ. ಇದು ಮಾಯಾಂಶ ಅಂತ ಹೇಳ್ತಾರ. ಈ ಜಗತ್ತು ಕಲ್ಪಿತವಾಗಿರ್ತದೆ, ಕಲ್ಪನಾಮಯವಾಂ ಜಗತ್ತು. ಇದು ಕಲ್ಪನಾದಿಂದ ನೀನ್ ನೀನ್ ನೋಡಾಕತ್ತಿ ಅಂತ ತೋರಾಕತ್ತೈತಿ, ಕಲ್ಪಿತವಾಗಿರ್ತದೆ. ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರಲಾರದು. ಅಂದ್ರೆ ಅಧಿಷ್ಠಾನ ಯಾವುದು? ಈಗ ಮಣ್ಣು ಐತಿ, ಮಣ್ಣ ಅಧಿಷ್ಠಾನ. ಅದ್ರಲ್ಲಿ ತೋರುವಂತ ಗಡಿಗಿ ಮಗಿ ಹರಿವಿ ಎಲ್ಲಿ ತೋರೈತಿ? ಆ ಅಧಿಷ್ಠಾನ ರೂಪದೊಳಗ ಅದನ್ನ ಬಿಟ್ಟು ತೋರಾಕ್ ಬರ್ತೈತಿ ಏನಂದ್ರ ಬಂಗಾರ ಬಿಟ್ಟು ನಾವ್ ಆಭರಣ ತೋರ್ತಾವೇನಂದ್ರೆ ಇಲ್ಲ. ಈ ಬ್ರಹ್ಮನ ಬಿಟ್ಟು ಜಗತ್ತು ತೋರಾಕ್ ಬರ್ತೈತಿ ಏನಂದ್ರೆ ಇಲ್ಲ. ಜಗತ್ ಹೆಂಗ ತೋರ್ತೈತಿ ಅಂದ್ರ ಬ್ರಹ್ಮನ ಆಶ್ರಯದಲ್ಲೇನೆ ತೋರೈತಿ, ಅಲ್ಲಿ ಐತಿ, ಆ ಬ್ರಹ್ಮನಲ್ಲಿನೇ ಲೀನ ಆಗ್ತದ. ಹೊರತಾಗಿ ಕಲ್ಪನಾಮಯಂ ಜಗತ್ತ ಪರಮಾತ್ಮನ ಸಂಕಲ್ಪದಿಂದ ಇದು ಹುಟ್ಟೈತಿ ಅಂತ ಹೇಳ್ತಾರ. ಅದಕ್ಕೆ ಇದು ಎಲ್ಲಿ ತೋರೈತಿ ಅಂದ್ರೆ ಎಲ್ಲಿ ಅಡಗ್ತೈತಿ ಅಂದ್ರೆ ಆ ಆತ್ಮನಲ್ಲೇ, ನಿನ್ನಲ್ಲೇ ತೋರೈತಿ, ನಿನ್ನಲ್ಲೇ ಅಡಗ್ತೈತಿ. ಹೆಂಗ ಸಮುದ್ರದಲ್ಲೇ ನೆರೆ ತೆರೆಗಳು ತೋರಿ ಸಮುದ್ರದಲ್ಲೇ ಹೆಂಗ್ ಅಡಗ್ತಾವು, ಇಲ್ಲಿ ತನ್ನಲ್ಲೇ ತೋರಿ ತನ್ನಲ್ಲೇ ಅಡಗ್ತೈತಿ. ಅದರಿಂದ ಸಕಲವು ತಾನೆಂದು ಸರ್ವಾತ್ಮಕ ಭಾವನೆ ಉಳ್ಳವನಾಗಿರ್ತಾನ. ಅವ ಹೆಂಗ್ ಯೋಗಿ ಹೆಂಗಿರ್ತಾನಂದ್ರೆ ಎಲ್ಲದರಲ್ಲಿ ನನ್ನ ಸ್ವರೂಪ ಐತಿ, ನನ್ನ ಬಿಟ್ಟು ಮತ್ತೊಂದ್ ಏನಾರ ಐತಿ ಏನು ಅಂದ್ರೆ ಇಲ್ಲ. ಅವ ಜ್ಞಾನಿ ಎಲ್ಲಾನು ಸಮಾನವಾಗಿ ದೃಷ್ಟಿಯಿಂದ ನೋಡ್ತಾನೆ. ಎಲ್ಲಾನು ಎತ್ತೆತ್ತ ನೋಡಿದತ್ತ ನೀನೇ ದೇವ ಅಂದಾಗ ಅವ ಎಲ್ಲಾ ಸಿದ್ಧಾರೂಢರು ಇವತ್ತ ಒಬ್ಬ ಹಂದ್ರಯ್ಯ ಅನ್ನೋಂತ ಬರ್ತಾರ, ಚರಿತ್ರೆ ಓದೋರಿಗೆ ಗೊತ್ತಿರ್ತೈತಿ. ಹಂದ್ರಯ್ಯ ಅನ್ನವ ಬಂದ್ ರಾತ್ರಿ ಬೆಳ್ಳತನ ಹೊಡೆದ ಯಾರಿಗೆ? ಸಿದ್ಧಾರೂಢರಿಗೆ ಹೊಡೆದು ಏನ್ ಮಾಡ್ದ? ಮಚ್ಚಿ ತಲೆ ಮೇಲೆ ಇಟ್ಟ, ಎಲ್ಲಾ ಹೊಡೆದ ಬಡದ. ಅವಾಗ ಹೊತ್ತೊಂಡ್ರಾಗ ನಶಿಕ್ನಾಗ ಭಜನಿ ಮಾಡಕ್ ಬರ್ತಿದ್ರು ಭಕ್ತರು, ಸಿದ್ಧಾರೂಢರ ದರ್ಶನಕ್ ಬರ್ತಿದ್ರು. ಅವಾಗ ಸಪ್ಪಳ ಕೇಳ, ನೋಡಪ್ಪ ಇಡ್ತಾನ ಹೊಡೆದಿದಿ ಬಡದಿದಿ, ಮತ್ತ ನಿನ್ನ ಮ್ಯಾಲ ಭಕ್ತರು ಬರ್ತಾರ, ಅವ್ರ ಈ ನಿನ್ ಉಪಚಾರ, ನೀ ಹಿಂಗ್ ಉಪಚಾರ ಮಾಡುದು ಅವ್ರು ನೋಡಿದ್ರ ಅದು ಕ್ರೋಧಿ ಜನರು ನಿನ್ ಹೊಡಿತಾರ, ಅದನ್ನ ನನ್ ನೋಡಕ್ ಆಗಲ್ಲ, ನೀ ಮೊದಲು ಇಲ್ಲಿಂದ ಹೋಗು ಅಂತಂದ್ರು. ಇಲ್ಲ ನೀ ಹುಚ್ಚದಿ, ನಿನ್ ಪೂರಾ ಕೊಂದೇ ಹೋಗ್ಕಿನಂತ ಒಂದ್ ದೊಡ್ಡದೊಂದ್ ಕಲ್ಲು ತಗೊಂಬಂದ. ನೀವ್ ಹೊಡ್ಯಾಕತ್ತಪ್ಪ, ನಾ ಇದೇ ಟೈಮ್ಕ ಬಾ, ನಿನ್ ಕಲ್ಲುನು ಅಲ್ಲೇ ಇರ್ತೈತಿ, ನೀವ್ ಹೊಡ್ಯಾಕತ್ತಿ, ಈಗ ಹೋಗು ಮೊದಲ, ಈ ಮತ್ ಅವ್ರ ಬಂದ್ರ ನಿನ್ ಘಾತ್ ಆಗುತ್ತ, ಹೋಗು ಅಂತಂದ್ರ. ಅಂದ ಕೂಳೆ ನಾ ಮಾತಾಡ ಸಪ್ಪಳ ಸನಿಕ ಕೇಳಿ ಓಡ್ ಹೊಂಟಾನ. ಸಿದ್ಧಾರೂಢ ಅಜ್ಜ ಏನಂದ? ಯಪ್ಪ ನೀ ಇಡ್ತಾನ ಒಳ ದಣದಿದಿ, ನೀವ್ ಹೊಂಟಿದ್ ಹೆಂಗೆ, ಕಾಲಾಗ ಮುಳ್ಳಕ್ಕಲ್ಲ ಅದಾವ್, ಚಪ್ಪಲ್ ಬಿಟ್ಟಿದಿ, ಮಚ್ಚಿ ಇಲ್ಲೇ ಬಿಟ್ಟೊಂಟಿ, ತಗೊಂಡ್ ಹೋಗಂತೇಳಿ ಕಾಲಾಗ ಅವ್ ಚಪ್ಪಲ್ ತಗೊಂಡ್ ಹಿಂದ್ ಬೆನ್ ಹತ್ತಿದ್ರ ಸಿದ್ಧಾರೂಢ. ಅವಾಗ ಅವ್ರಂತ ಸ್ಥಿತಿ ಹೆಂಗಿತ್ತು ಅಂದ್ರ, ಇವತ್ತ ಶಿಷ್ಯ ಉಪಚಾರ ಮಾಡಿ ಸೇವಾ ಮಾಡಿದವ್ರ ಮೇಲೆ ಅಷ್ಟ ಪ್ರೀತಿ ಇದ್ದ, ಇವತ್ತು ಹೊಳದು ಬೈದು ಅವ್ರು ಈ ಮ್ಯಾಲ ಸಾಯ್ಬಿಡಕ್ ಬಂದವ್ರ ಮೇಲಿನೂ ಅಷ್ಟ ಪ್ರೀತಿ. ಅಂದ್ರೆ ಎಲ್ಲಾನು ನನ್ನ ಅಂದ್ರ ಎಲ್ಲಾ ನೋಡಿ ಸಿದ್ಧಾರೂಢ ಮೈ ಎಲ್ಲಾ ಗಾಯ ಆಗಿದ್ ನೋಡಿ, ಯಪ್ಪ ಯಾರ್ ಹೊಡೆದ್ರು, ಏನ್ ಮಾಡಿದ್ರು, ನಿಂಗ್ ಯಾಕ ಇದು ಮಾಡದಿದಿ, ಮತ್ತ ಯಾರ್ ಹೇಳ್ರಿ ಅವ್ರು ಅಂತಂದಾಗ ಅವ್ರಂದ್ರು, ಅದು ಪ್ರಾರಬ್ಧದ ಕರ್ಮ ಐತಿ, ಅದು ಉಂಟೈತಿ ಅಂತ ತಗೊಂಡ್ ಏನ್ ಮಾಡ್ತಿರಪ್ಪಾ, ಎಲ್ಲಾ ಒಟ್ಟು ಅದ ಬೋಗ್ ಕೊಟ್ಟು ಹೋಗತ್ತೆ ಅಂತ ತಗೊಂಡ್ ಏನ್ ಮಾಡ್ತಾರ, ವಿಚಾರ ಮಾಡ್ಬೇಡ್ರಿ ಅಂದ್ರೆ. ಇಲ್ಲಪ್ಪ ಅವಾಗ ನಿಂಗ್ ನೀವ್ ಹೊಡೋದು ನೀವ್ ಶಾಪ ಕೊಟ್ಟು ಬಿಡ್ಬೇಕಾಗಿತ್ತು ಅಂತಂದ್. ಶಾಪ ಕೊಡಕ್ ಯಾರಿಗ್ ಶಾಪ ಕೊಡ್ಲಿಪ್ಪ ಅಂತಂದ್ರ, ಈಗ 2 ಕಣ್ಣು ಅದಾವು, 2 ಕಣ್ಣು ನನ್ನೂ ಅದಾವ್, 2 ಕಣ್ಣು ನನ್ನೂ ಅದಾವ್, ಆ ಯಾಕ ನಾನು ಬಟ್ ಚುಚ್ಕೋಬೇಕು, ನನ್ನ ಕಣ್ಣ ನಾನ ಬಟ್ ಚುಚ್ಕೊಳ್ಳೇನು ಅಂತಂದ್ರತ್ತ. ಆದ್ರ ಅವ್ ಹೊಡೆದವನು ನನ್ನ ಸ್ವರೂಪನ ಐತಿ, ನೀವು ಸೇವಾ ಮಾಡೋರು ನನ್ನ ಸ್ವರೂಪನ ಐತಿ, ಎಲ್ಲಾ ನನ್ನ ಸ್ವರೂಪ ಇದ್ದಾಗ ಬ್ಯಾರೆ ಇದ್ರೆ ಏನ ಶಾಪ ಕೊಡ್ಬೇಕು, ಅನುಗ್ರಹ ಮಾಡ್ಬೇಕು, ಬ್ಯಾರೇನಿಲ್ಲ, ನನ್ನ ಸ್ವರೂಪನ ಐತಿ, ಅವ ಏನ್ ಬ್ಯಾರೆಲ್ಲ, ಅವನು ನನ್ನ ಸ್ವರೂಪನ ಐತಿ, ನನ್ನ ಚೈತನ್ಯನ ಐತಿ ಅಂತ ತಿಳ್ಕೊಂಡ್ರ ಹೊರತಾಗಿ ಹೊಡೆದವಗೂ ಅಷ್ಟ, ಅವನು ಸೇವಾ ಮಾಡಿದವ್ರಿಗೆ ಅಷ್ಟ ಸಮದೃಷ್ಟಿ ಅಂತ ಏನೈತೆ. ಜ್ಞಾನಿ ಅಂದ್ರೆ ಯೋಗಿ ಇದ್ದವಾಗ ಯಾವಾದು ಸುಖ ಬರ್ಲಿ ದುಃಖ ಬರ್ಲಿ ಏನೇ ಬಂದ್ರು ಅವ ಏನ್ ಮಾಡ್ತಾನಂದ್ರ ಸಮದೃಷ್ಟಿಯಿಂದ ಇರ್ತಾನ ಅವ ಅನ್ನೋ ಯೋಗಿ ಇದ್ದಾವ ಅಂತ ಹೇಳ್ತಾರ. ಅದರಿಂದ ರಾಗದ್ವೇಷಗಳು ಇರ್ತಾವೇನಂದ್ರೆ ರಾಗದ್ವೇಷಗಳು ಇರುವುದಿಲ್ಲ ಅವನಿಗೆ, ರಾಗದ್ವೇಷಾದಿಗಳು ನಿವೃತ್ತಿ ಆಗಿರುತ್ತದೆ. ಅವಾಗ ಮತ್ತೊಮ್ಮೆ ದೊಡ್ಡ ಅಜ್ಜಾರು ರಾತ್ರಿ ಟೈಮ್ದಾಗ ಗ್ರಂಥ ಬರಿತಿದ್ರತರ, ಗ್ರಂಥ ಬರ್ಕೋತ ಕೂತಿರೋ ಒಬ್ಬ ಕಾಳ ಬಂದಂತ್ರ. ಕಾಳ ಬಂದು ಕೀಲಿ ಕೊಡು ಅಂತಂದ್ರತ. ತಗೋರಪ್ಪ ಅಂತ ಕಿಸೆದಾಗ ಕೀಲಿ ತೆಗೆದು ಅವ್ನ ಕೈಯಾಗ ಕೊಟ್ರತ್ತ. ಎಲ್ಲಾ ಭಕ್ತರು ಇದ್ರತ್ತ ಸುತ್ತಮುತ್ತ, ಆದ್ರ ಅವ್ರನ್ನ ಯಾರನ್ನೂ ಎಬ್ಬಸ್ಲಿತ್ತ. ಕೀಲಿ ಕೊಡೋಣ ಕೀಲಿ ಕೈ ಕೊಟ್ಟಿರ್ತಾವ, ಎಲ್ಲ ಏನ್ ತಗೋ, ಕೀಲಿ ತೆಗದ್ ಎಲ್ಲಾ ತಗೊಂಡ್ ಕೀಲಿ ತಂದ್ ಮುಂದಿಟ್ಟು ಹಾದ್ನತ್ರ. ತಗೊಂಡ್ ಕಿಸೆದಾಗ ಹಾಕೊಂಡಿರ್ತಾರ ಕೀಲಿ. ಬಂದಿದ್ದ ಹೋದ ಬಂದಾನ ಅಂತ ಒಟ್ಟ ಏನು ನಾವ್ ಕೊಡ್ತೇವ್ರೆ ಕೀಲಿ, ಅವ್ ಕೊಡ್ಸುಮ್ ಬರ್ಕೋತ ಕೂತ್ ಬಿಟ್ಟಿರ್ತಾರ ಅಜ್ಜಾರ. ಅವ್ರಿಗೆ ಬಂದಾನ ಇವಾಗ ಕಳು ಅದಾನ, ಕಳು ಮಾಡ್ಕೊಂಡು ಹೋಗ್ಕೊಳ್ಳ ಅನ್ನೋದು ಅವ್ರಿಗೆ ಪ್ರಜ್ಞೆ ಇಲ್ಲ. ಅವ್ರಿಗೆ ಎಲ್ಲಾನು ಕಳ್ರು ಅಷ್ಟ, ಸುಳ್ರು ಅಷ್ಟ, ಎಲ್ಲಾರು ಅಷ್ಟ, ಸಮದೃಷ್ಟಿ ಇರ್ತೈತಿ ಅವ್ರಿಗೆ. ಅದಕ್ಕೆ ಏನೈತಿ, ರಾಗ ದ್ವೇಷನೂ ಇರಂಗಿಲ್ಲ ಅವ್ರಿಗೆ, ನಿವೃತ್ತಿ ಆಗುತ್ತದೆ. ಅದರಿಂದ
ರಾಗದ್ವೇಷಗಳು ನಿವೃತ್ತಿ ಆಗಿರುತ್ತದೆ, ಅವಾಗೇನು ಇದರಂಗಿಲ್ಲ. ಅದರಿಂದ ಯಾವುದಾದರೂ ಒಂದನ್ನು ದೋಷವಿಲ್ಲದಂತ ಅಖಂಡ ಆನಂದದಲ್ಲಿ ಬೆರೆತು ಹೋಗಿರುತ್ತಾನ. ಅವು ಎಲ್ಲೈತೆ ಅಖಂಡ, ಇವೆಲ್ಲ ಖಂಡದಿಂದ ಕೂಡ್ಯಾವ ಆನಂದಗಳ. ಅದು ಆನಂದ ಹೆಂಗೈತೆ, ಅಖಂಡ ಸ್ವರೂಪವಾದಂತ ತನ್ನ ಆನಂದದಲ್ಲಿ ಇರ್ತಾನ. ಆ ಕಾಲಕ್ಕೆ ಎತ್ತ ನೋಡಿದರು ತನ್ನ ನಿಜವೇ ತೋರೋದು. ಎತ್ತ ನೋಡಿದತ್ತ ನೀನೇ ದೇವ ಅಂದ್ರಲ್ಲ, ಯಾಕಂದ್ರೆ ನೋಡ್ತಾನೆ ನನ್ನ ಸ್ವರೂಪನ, ನನ್ನ ಸ್ವರೂಪ ಬಿಟ್ಟು ಮತ್ತೊಂದು ಏನಾರ ಐತಿ ಏನಂದ್ರೆ ಇಲ್ಲ. ಅದಕ್ಕ ಇಲ್ಲ ಸಲಂದ ಏನಾಗತ್ತೆ, ಎಲ್ಲಾ ಚೈತನ್ಯ ಸ್ವರೂಪ ಇದ್ರೆ ಅವನ ಮೇಲೆ ಯಾರ ಮೇಲೆ ದ್ವೇಷ ಮಾಡ್ತಾನೆ, ಯಾರ ಮೇಲೆ ಇದು ಪ್ರೀತಿ ಮಾಡ್ತಾನ. ಪ್ರೀತಿನೂ ಮಾಡಲ್ಲ, ದ್ವೇಷನೂ ಮಾಡಲ್ಲ. ಎಲ್ಲ ನಾನೇ ಅದೀನಿ ಅಂದಾಗ ನನ್ನ ಬಿಟ್ಟು ನನ್ನ ಮೇಲೆ ನಾನೇ ಪ್ರೀತಿ ಮಾಡ್ಕೋಬೇಕು, ನನ್ನ ಮೇಲೆ ನಾನೇ ದ್ವೇಷ ಮಾಡ್ಕೋಬೇಕಲ್ಲ. ಆಗ ಎಲ್ಲದಲ್ಲಿ ಸಮದೃಷ್ಟಿಯನ್ನು ಇರ್ತಾನ ಯೋಗಿ ಅಂತ ಹೇಳ್ತಾರ. ಅನಾತ್ಮ ಬುದ್ಧಿಯೇ ನಾಶವಾಗಿ ಹೋಗಿರ್ತದೆ. ಅನಾತ್ಮ ಅನ್ನುವಂಥ ಬುದ್ಧಿಗಳ ನಾಶಗಳೆಲ್ಲವೂ ನಿವೃತ್ತಿಯಾಗಿ ಹೋಗಿರ್ತದೆ, ಎಲ್ಲ ಹೋಗ್ಬಿಟ್ಟಿರ್ತಾವ. ಅನಾತ್ಮ ಸಂಬಂಧಿ ಆದ ಎಲ್ಲಾ ವಾಸನೆಗಳೆಲ್ಲ ನಿವೃತ್ತಿಯಾಗಿ ಹೋಗ್ಬಿಡ್ತಾವು. ಈ ವಾಸನಾಕ್ಷಯ ಅದಕ್ಕೆ ವಾಸನಾ ಸದ್ಯಕ್ಕೆ ಹೋಗ್ಬಿಟ್ಟಿರ್ತತಿ. ಅದು ನಾ ಬಿಟ್ಟೀನಿ, ನಾ ಯೋಗಿ ಆಗೀನಿ, ನಾ ಜ್ಞಾನಿ ಅದೀನಿ ಅನ್ನುವಂಥ ಭಾವ ಸದ್ಯಕ್ಕೆ ಹೋಗ್ಬಿಟ್ಟಿರ್ತೈತ್ರಿ. ವರ್ಧಾತ ಯೋಗಿ ಸುಪ್ತನ ದೃಶ್ಯವಾಗಿರುತ್ತಾನೆ. ಅದಕ್ಕೆ ಸುಪ್ತನ ಸಾದೃಶ್ಯವಾಗಿರುತ್ತಾನೆ. ಸುಪ್ತ ಅಂದ್ರೆ ನಿದ್ದೆ ಹತ್ತಿರ ಪುರುಷನಾಗಿರ್ತಾನ. ನಿದ್ದೆ ಹತ್ತಿ ಪುರುಷಾಗಿ ಎಲ್ಲ ಮನ್ಯಾನವ್ರು ಎಲ್ಲ ಕಳುವು ಮಾಡ್ಕೊಂಡು ಹೋದ್ರು ಅವ ಏನ್ ಮಾಡ್ತಾನ, ಸುಮ್ಮನೆ ಮುಕ್ಕೊಂಡಿರ್ತಾನಿಲ್ರಿ. ಮನ್ಯಾಗ ಎಲ್ಲ ಕಳುವು ಮಾಡ್ಕೊಂಡು ಹೋದ್ರು ಅಲ್ಲೇ ಮುಕ್ಕೊಂಡಿರ್ತಾನ. ಅವ್ನ ಮುಂದೆ ಅವ್ನ ಮೈಯನು ಆಭರಣ ಸದ್ಯ ಕಸ್ಕೊಂಡ್ ಹೋಗಿರ್ತಾನ. ಅವ್ ಗೊತ್ತಾಗಿರ್ತೇತೇನಂದ್ರ ಅವಾಗೇನು ಗೊತ್ತಿರಂಗಿಲ್ಲ ನೋಡ್ರಿ. ಹಂಗ ಏನಾಯ್ತು, ಹಂಗ ಅವ ಯೋಗಿ ಏನಿರ್ತ ಹಂಗಿರ್ತಾನ ಅಂದ್ರೆ ಸುಪ್ತ ಅವಸ್ಥೆ ಇದ್ದಂಗ ಇರ್ತಾನವ. ಇದಕ್ಕೆ ದೃಷ್ಟಾಂತವೇನೆಂದರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ಮುನಿಯು ಕುಳಿತುಕೊಂಡಿದ್ದನು. ಅವನು ಕುರಿತು ಒಬ್ಬ ಬೇಡನು, ಏ ಮುನಿ, ಒಂದು ಮೃಗವನ್ನು ನನ್ನ ಬಾಣದಿಂದ ಭೇದಿಸಿಕೊಂಡು ಹೋಗಿದೆ. ಈ ಕಡೆ ಏನಾದರೂ ಬಂದಿರುವುದೋ ಎಂದು ಕೇಳಿದನು. ಅದಕ್ಕೆ ಮುನಿಯು ಅವನೀಷಿಗಳಾದಂತ ಮುನಿಗಳಾದ ನಾವು ನಮ್ರಭಾವಿಗಳು, ನಮಗೆ ಅಹಂಕಾರವೇ ಇಲ್ಲ ಅಂದ ಮೇಲೆ ಯಾರು ನನಗೆ ಗೊತ್ತೇ ಇಲ್ಲ ಅಂದ್ರೆ ಬಂದದ್ದು ಗೊತ್ತಿಲ್ಲ, ಓದುದು ಗೊತ್ತಿಲ್ಲ, ನನ್ನ ಅಹಂಕಾರನ ಇಲ್ಲ, ಮನಸ್ಸ ಇಲ್ಲ ಅಂದಾಗ ನನಗೇನು ತೋರಿಲ್ಲ, ನನಗೇನು ಗೊತ್ತಿಲ್ಲ ಅಂದ. ಮನವೇ ಸರ್ವೇಂದ್ರಿಗಳ ವ್ಯಾಪಾರವಾಗಿದೆ. ಮನಸ್ಸನ ಇಲ್ಲ ಅಂದಾಗ ಮನಸ್ಸಿನಿಂದನೇ ಎಲ್ಲ ವ್ಯವಹಾರಗಳು ನಡೀತಾವು, ವ್ಯಾಪಾರಗಳು ಮಾಡುತ್ತವೆ. ಇಂಥ ಮನಸ್ಸೇ ಲಯವಾಗಿ ಹೋಗಿದೆ. ಅದರಿಂದ ಜಾಗ್ರತ ಸ್ವಪ್ನ ಸುಷುಪ್ತಿಗಳನ್ನು ನಾವು ತಿಳಿಯುವುದಿಲ್ಲ. ತೂರ್ಯಾತೀತ ಅವಸ್ಥೆಯಲ್ಲಿ ಇದ್ದೇನೆ ಎಂದು ಹೇಳಿದನು. ಅದು ತೂರ್ಯಾತೀತ ಅವಸ್ಥೆ ಇದ್ದಾವ ಏನ್ ಮಾಡ್ತಾನ, ಯಾರು ಬಂದದ್ದು ಗೊತ್ತಿಲ್ಲ, ಯಾರು ಹೋಗಿದ್ದು ಗೊತ್ತಿಲ್ಲ, ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಅತನ ಅಂದ ಸುಳೇನ ಅವಾಗೇಂತಿತ್ತು ಎಂದು ಹೇಳಿದನು. ಬೇಡನು ಆ ಮುನಿಯ ಮಾತನ್ನು ತಿಳಿಯದೆ ಸುಮ್ಮನೆ ಹೊರಟು ಹೋದ. ಅವ ಮಾತನ್ನ ಅರ್ಥ ಆಗ್ಲಿಲ್ಲ ಅವನಿಗೆ, ಅವ್ನು ಹೊರಟು ಹೋದನು. ಅದರಿಂದ ಯೋಗಿಯು ತೂರ್ಯ ಅವಸ್ಥೆಯಲ್ಲಿ ನಿದ್ರಿತನ ಸಮಾನವಾಗಿರ್ತಾನ. ತೂರ್ಯ ಅವಸ್ಥೆ ಹೆಂಗಿರ್ತೈತೆ ಅಂದ್ರೆ ನಿದ್ರಿತನ ಪುರುಷನ ಹೆಂಗಿರ್ತಾನ. ಅಂದರೆ ನಿದ್ರಿತನು ಸಂಸ್ಕಾರ ಪರಿಪಕ್ವವಾಗುವ ತನಕ ಹೇಗೆ ಎಚ್ಚರಿಕೆ ಉಳ್ಳವನಾಗಿರುವುದಿಲ್ಲವೋ ಹಾಗೆ ಈತನಾದರೂ ನಿದ್ರಿತ ಸಂಸ್ಕಾರ ಪರಿಪಕ್ವವಾಗುವ ತನಕ ಹೇಗೆ ಎಚ್ಚರ ಅಂದ್ರೆ ಪೂರ್ತಿ ನಿದ್ದಿ ಮುಗಿತನ ಹೆಂಗ ಎಚ್ಚರ ಆಗುವುದಿಲ್ಲವೋ ಹಂಗ ಯೋಗಿ ಅದರ ಎಚ್ಚರಗೊಳ್ಳುವನಾಗಿರುವುದಿಲ್ಲವೋ ಹಾಗೆ ಈತನಾದರೂ ಸಂಸ್ಕಾರ ಉದ್ಭವವಾಗುವವರೆಗೆ ಉತ್ಥಾನವಾಗುವುದಿಲ್ಲ. ಅಂದ್ರೆ ಯೋಗಿ ಹೆಂಗಿರ್ತಾನಂದ್ರೆ 3-4 ದಿನಗಟ್ಲೆ ಹಂಗ ತನ್ನ ಆನಂದದೊಳಗ ಇರ್ತಾನೆ. ಏನೋ ಸಂಸ್ಕಾರ ಸ್ವಲ್ಪ ಹೊರಗ ಅದು ಸಂಸ್ಕಾರ ಉದ್ಭವ ಆಯ್ತಾರ, ಅವಾಗ ಸ್ವಲ್ಪ ಹೊರಗ ಒಳಗ ಬರ್ತಿರ್ತಾನ, ಮತ್ ಹೊಳಗ್ ಹೋಗಿರ್ತಾನವ. ಉತ್ಥಾನ ಆಗಿರುವುದಿಲ್ಲ. ಉತ್ಥಾನವಾದ ತರುವಾಯದಲ್ಲಿ ಇದ್ದರೂ ಮನಬಂದಂತೆ ನಡೆಯದೆ ಕೇವಲ ಸಂಪ್ರದಾಯಕ್ಕನುಸಾರವಾಗಿಯೇ ವರ್ತಿಸುತ್ತಾನೆ. ಹೆಂಗ ತಮ್ಮ ಮನ ಬಂದಾಗ ಹೆಂಗ ಇಲ್ಲ, ಹೆಂಗ ಸಂಪ್ರದಾಯ ಹೆಂಗಿರ್ತೈತಿ ಅನುಸಾರವಾಗಿ ಹೆಂಗ ನಡಿಬೇಕಾಗಿತಿ ಹಂಗ ನಡಿತಾನೆ. ಯಾಕಡೆ ನಡಿತಾನೆ ಏನಂದ್ರೆ ಇಲ್ಲ, ಎಲ್ಲ ಸತ್ಯದಿಂದ ಮೊದಲು ಹೆಂಗ ಯೋಗಿ ಆಗೋಕ್ಕಿಂತ ಮುಂಚೆ ಯಾವ ಧರ್ಮದಿಂದ ನ್ಯಾಯದಿಂದ ಹೆಂಗ ನಡೀತಿರ್ತಾನ ಹಂಗ ನಡೀತಿರ್ತಾನ ಹೊರತಾಗಿ ಮತ್ತ ಅವಾಗ ಏನಾಗ್ತಾವ ಮತ್ತ ಸ್ವಲ್ಪ ಒಳಗ್ ಹೋಗುದು ಹೊರಗೆ ಬರುದು ಬಂದ್ರು ಅಷ್ಟ ಇದ್ರವಾಗಿ ಇರ್ತಾನ, ಆನಂದವಾಗಿ ಇರ್ತಾನ ಅನ್ನುವಂಥ ವಿಚಾರವನ್ನು ಇದು ಏನೈತೆ ಆನಂದಿನಿ ಅನ್ನುವಂಥ ಭೂಮಿಕೆಗಳನ್ನು ಹೇಳ್ಕೊಂಬಂದ್ರು. ಅದಕ್ಕೆ ಈ
ಆನಂದ ಸ್ವರೂಪದ ಹೇಳಿದ್ರು. ಅಂದ್ರ ಸತ್ತು ಚಿತ್ತು ಆನಂದ. ಆನಂದಿನಿ ಅನ್ನುವಂತ ಭೂಮಿಕೆ ಅಂದ್ರೆ ಎಷ್ಟನೇ ಭೂಮಿಕೆ ರೀ? ಆನಂದನು ಸುಚಿಚ್ಛೆ, ಸುಚಾರಣೆ, ಅಸಂಗತ್ವ, ವಾಸನಾಕ್ಷಯ, ಆನಂದಿನಿ. 6 ಭೂಮಿಕೆಗಳಿಂದ ಇದ್ದಂತವ ಏನಿರ್ತಾನ ಆನಂದ ಅಂದ್ರೆ ಹೆಂಗ ನಿದ್ದೆ ಒಳಗೆ ಹೆಂಗ ಆನಂದವಾಗಿರ್ತಾನ ಹಂಗ ಜಾಗೃತದಲ್ಲಿ ನಾವು ತನ್ನ ಸ್ವರೂಪದಲ್ಲಿ ಆನಂದವಾಗಿ ಇರ್ತಾನ ಅನ್ನುವಂತ ವಿಚಾರವನ್ನು ಇವತ್ತಿನ ದಿವಸ ಹೇಳ್ಕೊಂಬಂದ್ರು. ಮತ್ ಮುಂದಿನ ವಿಚಾರಗಳನ್ನು ಮತ್ ನಾಳಿನ ದಿವಸ ಹೇಳ್ತಾರ. ಬಳಿಕ ಉತ್ಥಾನನಾದ ಯೋಗಿ ವ್ಯವಹಾರವನ್ನು ಮಾಡುವಂತೆ ಕಂಡು ಬಂದರು. ಉತ್ಥಾನಾಗಿ ವ್ಯವಹಾರ ಮಾಡ್ದಂಗ ಕಂಡು ಬಂದರು. ಅವನ ಕರ್ತೃತ್ವ ಭೋಕ್ತೃತ್ವಗಳು ಇರುವುದಿಲ್ಲವೆಂದು ಹೇಳುತ್ತಾರೆ. ಅವ್ ಮಾಡ್ಬೇಕು, ಉಣ್ಬೇಕು. ಕರ್ತೃತ್ವ ಅಂದ್ರೆ ಮಾಡುದು, ಭೋಕ್ತೃತ್ವ ಅಂದ್ರೆ ಉಣುದು. ಮಾಡ್ಬೇಕು, ನಾವು ಉಣ್ಬೇಕು ಅನ್ನೋಂಥದ್ದು ಐತಿ ಅವನಿಗೆ ಅಂದ್ರೆ ಇಲ್ಲ. ನಡಿತೈತೆ ಅಡ್ಡಾಡ್ತಿರ್ತಾನವ. ಹೆಂಗ ಗುರುನಾಥ ಅವರು ಅಡ್ಡಾಡ್ತಿರ್ತಾರೆ. ಯಾರೋ ಉಣಿಸ್ಬೇಕು, ಯಾರೋ ತಿನ್ನಿಸ್ಬೇಕು, ಯಾರೋ ಅದನ್ನ ಸೇರಿ ಪೋಷಣೆ ಮಾಡ್ಬೇಕು. ಹೊರತಾಗಿ ಅವ್ ಮಾಡ್ಬೇಕು ಅನ್ನೋದಿಲ್ಲ, ಉಣ್ಬೇಕು ಅನ್ನೋದು ಇಲ್ಲ. ಯಥಾರ್ಥವಾಗಿ ತನ್ನ ಆನಂದದೊಳಗೆ ಇರ್ತಾನ ಅನ್ನುವಂಥ ವಿಚಾರವನ್ನು ಮತ್ತೆ ನಾಳಿನ ದಿವಸ ಹೇಳ್ಕೊಂಡ್ ಬರ್ತಾರ. ಅದ್ರ ಬಗ್ಗೆನ ಹೇಳ್ತಾರ ಹೊಳ್ಳೆ ಮಿಳೆ. ಯಾಕಂತೆ ಅಂದ್ರೆ ನಮಗ್ ಗಟ್ಟಿ ಆಗ್ಲಿ ಅನ್ನೋ ಉದ್ದೇಶವಾಗಿ ಅವ್ರು ನಿಜಗೊಂಡ್ರು ಏನು ಉಪಕಾರ ಯಾಕೆ ಮಾಡ್ತಾರ, ನಮಗ ವಿಷಯಗಳು ಮಾಡಿ 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 ಅದ್ರೊಳಗ ನಾವು ಗಟ್ಟಿಯಾಗಿ ಬಿಟ್ಟಿರ್ತೇವಿ. ಇದು ಶಬ್ದಗಳ ನಾವು ಎಷ್ಟ್ ಸರಿ ಕೇಳೇವ್ರಿ, ಅದಕ್ಕೆ ಇದು ಕೇಳಾಕ್ ಬ್ಯಾಸರ ಮಾಡ್ಕೋತೇವಿ. ಆದ್ರ ಅಲ್ಲಿ ವಿಷಯಗಳದ್ದು ಮಾತಾಡಕ್ ನಾವು ಬ್ಯಾಸರ ಒಳ್ಳೆ ಮಿಳೆ ಎಷ್ಟ್ ಸರಿ ಮಾತಾಡ್ತೇವಿ. ಜೀವನ ಪರ್ಯಂತ ಜನ್ಮಂತ್ರ ಅವ್ರನ್ನ ಮಾತಾಡ್ಕೊತಂದೆ ಬ್ಯಾಸರ ಇಲ್ಲ, ಕೇಳ್ಕೊತಂದೆ ಬ್ಯಾಸರ ಇಲ್ಲ. ಆದ್ರೆ ಇದನ್ನ ಕೇಳಾಕ್ ನಮಗ್ ಬ್ಯಾಸರ ಇರ್ತದೆ. ಎಷ್ಟು ಸರಿ ಕೇಳಿದ್ರು ಉಳಿದಿಲ್ಲ. ಯಾಕಂತ ಕೇಳು, ಮರುವಿನ ಸಂಸಾರ ಐತಿಲ್ಲ, ಪ್ರಪಂಚದೊಳಗೆ ಹೋಯ್ತಾರ ಮತ್ತ ಮರ್ತ ಬಿಡ್ತೇವೆ ನಾವು. ಅದಕ್ಕೆ ಇದು ಮರಿತೈತಿ ಜೀವ ಅಂತ ತಿಳ್ಕೊಂಡು ಅವ್ರು ಹೆಂಗಾರ ಮಾಡಿ ತಿಳಿಸ್ಕೊಡ್ಬೇಕು, ನೀವು ಉದ್ಧಾರ ಮಾಡ್ಬೇಕು ಅನ್ನುವಂತ ಗುರುಗಳಂತೇಳಿ ಕಳಕಳಿ ಇರ್ತೈತಲ್ಲ. ಅದಕ್ಕೆ ಅವ ಆನಂದಿನ ಭೂಮಿಕೆ ಇದ್ದಾವ ಹೆಂಗ್ ಇರ್ತಾನ ಅನ್ನುವಂತ ವಿಚಾರವನ್ನು ಹೊಳ್ಳೆ ಮಿಳೆ 2 ನುಡಿ ಪ್ರಕಾರ 3 ನುಡಿ ಪ್ರಕಾರ ಅದನ್ನ ಹೊಳ್ಳೆ ಮಿಳೆ ಹೇಳಿ ನಮಗ್ ಹೆಂಗ ಗಟ್ಟಿ ಮಾಡಿಸಿ ಆ ಸ್ಥಿತಿ ಒಳಗೆ ಇರ್ರಿ ಅನ್ನುವಂತ ವಿಚಾರದಿಂದ ಅವರು ಹೇಳ್ಕೊಂಡ್ ಬರ್ತಾರ ನಿಜಗೊಂಡ್ರು. ಅವ್ರ ಉಪಕಾರಗಳನ್ನ ನಮಗ್ ಮರೆಯಕ್ಕಾಗಲ್ಲ. ಯಾಕಂತ ಕೇಳು, ಅವರು ಎಷ್ಟು ಕಣ್ಣ ನಿದ್ದೆ ಕಳ್ಕೊಂಡು ಇಡೀ ರಾಜ್ಯವನ್ನೇ ತ್ಯಾಗ ಮಾಡಿ ಭಕ್ತರ ಮುಮುಕ್ಷುತ ಒಬ್ಬ ಉದ್ಧಾರ ಆಗಕ್ ಬರ್ತಿತ್ತು. ಆದ್ರೂ ಜಗತ್ತೇ ಕಲ್ಯಾಣ ಆಗ್ಲಿ, ನನ್ನಂಗ ಎಲ್ಲಾರು ಆಗ್ಲಿ, ನನ್ನ ಸ್ವರೂಪದೊಳಗ ಅವ್ರು ಎಲ್ಲಾರು ತಮ್ಮ ಸ್ವರೂಪದೊಳಗ ತಾವ್ ನಿಲ್ಲಿ, ಎಲ್ಲಾರು ಉದ್ಧಾರ ಆಗ್ಲಿ ಅನ್ನುವಂತ ಕಳಕಳಿಯಿಂದ ನಿಜಗುಂಡ್ರಿ ಏನ್ ಮಾಡ್ಯಾರಂದ್ರೆ, ಈ ಕಣ್ಣ ನಿದ್ದಿ ಇಲ್ಲಾರ್ದನ ರಾಜ್ಯವನ್ನೇ ತ್ಯಾಗ ಮಾಡಿ ಸುಖ ದುಃಖಗಳನ್ನ ಮಾನ ಅಪಮಾನ ಸ್ಥಿತಿಗಳ ಒಬ್ಬ ಮನುಷ್ಯರಳ ಮರ ಬಾಳ ನಿಜಗುಂಡ್ರಿ ತ್ರಾಸ. ದಾರಿ ಒಳಗ ಹೋಗುವಾಗ ಬರುವಾಗ ಎಷ್ಟೋ ಮಂದಿ ಎಷ್ಟೋ ಕಟ್ಟು ಊಟ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ, ಏನು ಇಲ್ಲಾರ್ದನು ಉಪವಾಸವಾಗಿ ಇಂತ ಶಂಭುಲಿಂಗನ ಬೆಟ್ಟದಾಗ ಕುತ್ಕೊಂಡು ಮುಂದೆ ಪುಣ್ಯಾತ್ಮ ಬರದು ಇಲ್ಲಿ ನಮ್ ಮುಂದ ಇಟ್ಟಾನ. ಅದನ್ನ ನಾವು ತಿಳ್ಕೊಂಡು ನಮ್ಮ ಆರೂಢ ಶಿವಪುತ್ರಪ್ಪ ಅವರು ಇವ್ ಬರೇ ಪದ್ಯದೊಳಗ ಆದರೆ ಇದು ನಮಗ್ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಅಗ್ದಿ ಸುಳಿದು ಬಾಳಿ ಹಣ್ಣಿನಂಗ ಅಂತೇಳಿ ಅವ್ರ ಏನ್ ಮಟ್ಟ ಟೀಕಾ ತಾತ್ಪರ್ಯ ಎಲ್ಲವನ್ನು ಬರೆದು ನಮ್ಮ ಮುಂದ ಕನ್ನಡ ಅಕ್ಷರ ರೂಪದಲ್ಲಿ ನಿಂತ ಅವರೇ ಹೇಳಾಕತ್ತಾರ. ನಾವ್ ಹೇಳಂಗಿಲ್ಲ ಇದನ್ನ. ಯಾಕಂದ್ರ ಆಗ ಅಕ್ಷರ ರೂಪದಲ್ಲಿ ಅವರ ನಮ್ಗೆ ಉಪದೇಶ ಮಾಡಾಕತ್ತಾರ. ಆ ಉಪದೇಶವನ್ನು ನಾವು ಕೇಳಿ ನಾವು ನೀವು ಧನ್ಯರಾಗೋಣ ಅಂತ ಹೇಳ್ತಾ ಈ 4 ವಾಕ್ಯ ಪುಷ್ಪರು ಸದ್ಗುರುನಾಚರಣಾರೇಂದ್ರ ಶಿವಂ ತತ್ಸತ್ ಪರಬ್ರಹ್ಮಣೇ ನಮಃ. ಮುಂದಿನ ವಿಷಯ ನಮ್ಮ ಬಸಮ್ಮ ತಾಯಿಯವರು ಇದ್ರ ಬಗ್ಗೆ ಮತ್ತೆ ವಿಸ್ತಾರವಾಗಿ ಅವ್ರ ಮತ್ತೆ ಉದಾಹರಣೆ ಅದನ್ನೆಲ್ಲ ಕೊಟ್ಟು ನಮಗೆ ತಿಳಿಸಿಕೊಡ್ತಾ ಹೇಳ್ತಾ ಅವ್ರೇ ನಮಸ್ಕರಿಸಿ ಈ 4 ವಾಕ್ಯ ಪುಷ್ಪರು ಸದ್ಗುರುನಾಚರಣಾರೇಂದ್ರ ಶಿವಂ ತತ್ಸತ್ ಪರಬ್ರಹ್ಮಣೇ. ಎಲ್ಲರಿಗೂ ಶರಣ. ಎಲ್ಲಿ ಉದಾಹರಣೆ ರೀ? ಹಾಕಲ ಹುಡುಕಾಡ್ಬೇಕು ನಾ ಇನ್ನ. ಏನ್ ಹುಡುಕಾಡ್ತಿರ್ತದಾರಲ್ಲಿ? ಎಲ್ಲಿದ್ರಿ ಹಾಕಲ್ ಸಿಗ್ಬೇಕಲ್ಲ. ಎಲ್ಲಾ ನೀವು ಬಳದ್ ಬಿಟ್ರಿ ಸುತ್ತರದು. ಅರ್ಥ ತಗೋರಿ, ಅದ್ರಾಗ ಹುಡುಕಾಡದ ನೀವು ತಗೋತೀರನು ನಮಗ್ ಗೊತ್ತೈತಿ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ವಿಧಾಯಿನೆ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಶುಕಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರುವೇ ಮುರುಗೇಂದ್ರಾಯ ನಮಃ. ಸದ್ಗುರುಗಳಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಗುರು ಭಾಸ್ಕರನ್ನು ಹೃನ್ಮಂದಿರದಲ್ಲಿ ಪೂಜಿಸಿ ಈ ವೇದಾಂತದ ಧ್ವಜವನ್ನು ಏರಿಸಿದಂಥ ಶ್ರೀ ಸಿದ್ಧಾರೂಢ ಪರಮಾತ್ಮನಾಗಲಿ ಹಾಗೂ ಶ್ರೀಮನ್ ನಿಜಗುಣ ಶಿವಗಳು ಎಲ್ಲ ದಾರ್ಶನಿಕ ಮಹಾತ್ಮರು ಮುಮುಕ್ಷು ಕಲ್ಯಾಣಕ್ಕಾಗಿ ಇಂಥ ಒಂದು ತೆರೆದಿಟ್ಟಂಥ ಮಾಡಿಟ್ರ ಅಂತ ಪೂಜ್ಯರಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ
ಇಲ್ಲಿಯವರೆಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಲ್ಲಿ ನನ್ನ ಅನಂತ ನಮಸ್ಕಾರಗಳು. ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣು ಶರಣರಿಗೆ ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಭಾಳ ವಿಸ್ತಾರಪೂರ್ವಕ ಅವರು ಹೇಳಿದರು. ಅದಕ್ಕೆ ಹಾಕಲನ್ನಕತ್ತೀನಿ. ಹೊಲ್ದಾಗ ಎಲ್ಲ ತಿರುಗಾಡೋರು ಮಾಲಕರಿ ಎಲ್ಲ ತಿರುಗಾಡಿ ಬೆಳೆದೇ ಬಿಟ್ಟಾರ. ಇನ್ನು ನಮ್ಗೆ ಒಂದಿಟ್ಟು ಬೇಕಂತ ಆಯ್ಕೋಬೇಕು ಅಟ್ಟೇರಿ. ಏನಿಲ್ರಿ, ಐತಿ ಅಪಾರ ಐತ್ರಿ, ಅದು ನಿಮ್ಗೂ ಐತಿ ಅನುಭವ ಐತಿ. ಎಲ್ಲಿತ್ತು ಅಂದ್ರೆ ಇಲ್ಲಿ ತನನೇ ಎಲ್ಲಿತ್ತು ನೋಡ್ರಿ. ಆ ಆನಂದ ಸ್ಥಿತಿ ನಿಜಾನುಸಂಧಾನವಾದಂಥ ಮಹಾತ್ಮರ ದರ್ಶನ ನಮಗೆ ಮಾಡಿಸುವ ಹೊತ್ನ್ಯಾಗ ನಾವು ಎಲ್ಲಿದ್ದೇವಂದ್ರೆ ಆನಂದ ಲೋಕದಲ್ಲಿ ತೇಲಾಡುತ್ತಿದ್ದೆವು. ಅಂತ ಆನಂದ ಲೋಕನೇ ನಮಗೆ ತೋರಿಸುವಂಥದ್ದು. ಉಳಿದದ್ದೆಲ್ಲ ಕಲ್ಪಿತ ವಸ್ತು. ಇನ್ನಂತ ಆತ್ಬಿಟ್ಟು ಹೋಗ್ತೀವಿ ನೋಡ್ರಿ ಕಲ್ಪಿತ ವಸ್ತುವಿನಲ್ಲಿ. ಅದಕ್ಕೆ ತೋರದಡಗದ ವಸ್ತು ಏನದ ಆ ನಿಜಾನಂದ ಸ್ಥಿತಿಯಲ್ಲಿದ್ದಂಥ ಮಹಾತ್ಮರು ಏನು ತಿಳ್ಕೊಂಡು ಸರ್ವಾತ್ಮಕ ಭಾವ ಅಂತ ಇದ್ರು ನೋಡ್ರಿ. ಎತ್ತೆತ್ತ ನೋಡಿದತ್ತ ಸುಖಮಯ ಸತ್ತೆಯನ್ನು ವಿತ್ತುತ್ತ. ಯಾಕಡೆ ನೋಡ್ತಾರ ಸತ್ಸ್ವರೂಪನೇ ಕಾಣ್ತದ, ಎಲ್ಲಿ ನೋಡಿದ್ರು ಪ್ರಕಾಶಮಯನೇ ಕಾಣ್ತದ. ಅವ್ರಿಗೆ ಕತ್ತಲು ಅನ್ನೋದು ಲವಲೇಶನೇ ಇಲ್ಲ. ಯಾಕಂದ್ರೆ ವಸನಕ್ಷಯ ಆಗ್ಯದ, ವಾಸನೆಗಳೆಲ್ಲ ನಿವೃತ್ತಿ ಆಗ್ಯಾವ್ರಿ. ಈಗ ವಾಸನೆ ಏನೂ ಉಳ್ದೇ ಇಲ್ಲ. ಭೋಗ ಪ್ರಪಂಚದ ಭೋಗವನ್ನು ಉಂಡರು ಅದು ನಿಸ್ಸಾರ ಅಂತ ತಿಳಿದು ಬಿಟ್ಟಾರ. ಅದಕ್ಕೆ ಅಂಥ ಮಹಾತ್ಮರು ಯಾಕಂದ್ರೆ ಅದಕ್ಕೆ ಲೋಕದಂತೆ ಬಾರರು ಲೋಕದಂತೆ ಇರೋರು. ಯಾಕಂದ್ರೆ ಪುಣ್ಯ ಸ್ವರೂಪಿಗಳು. ಸುಮ್ಮನೆ ಏನು ಸ್ವಲ್ಪ ಪ್ರಾರಬ್ಧವಶಾತ್ ಉದಿತ್ತಾನ ಲವರೇಶ ಅದನ್ನು ಮಾಡ್ಕೊಂಡು ಹೋಗಾಕ್ ಬಂದೆ ಕೃತ್ಯ ಬಾವ್ರಿ. ಇಲ್ಲಿ ಉಪೋಪಾಸ್ತಿ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಕೃತ್ಯ ಆ ಭಾವ ಅಳವಟ್ಟಾಗ ಅಂತ ಸಂಸ್ಕಾರ ಉದ್ಭುತವಾದಾಗ ಉತ್ಥಾನ ಹೊಳ್ಳಿ ಆಗುದೇ ಇಲ್ಲ ಅಂತ ಹೇಳಿದ್ರು ಅವ್ರು ಸಮಾಧಿಯಲ್ಲಿ. ಅವರ ಬುದ್ಧಿ ಎಲ್ಲದ ಈಗಂದ್ರೆ ಬುದ್ಧಿ ಅತ್ಯಂತ ಸಮೀಪ ರೀ, ಚಿದಾಭಾಸನ ಸಮೀಪ. ಆ ಬುದ್ಧಿನೇ ಎಲ್ಲದಂದ್ರೆ ಸಮಸ್ಥಿತಿಯಲ್ಲಿ ಅದ. ಸಮಸ್ಥಿತಿಯಲ್ಲಿ ಇದ್ದುದಕ್ಕೆ ಸಮಾಧಿ, ದಿ ಅಂದ್ರೆ ಬುದ್ಧಿ, ಸಮ ಸ್ಥಿತಿಯಲ್ಲಿ ಅದ. ಅಂತ ಸಮಾಧಿ ಸ್ಥಿತಿಗೆ ಹೋದಂಥ ಮಹಾತ್ಮರ ವರ್ಣನಾತೀತರು. ಅವ್ರಿಗೆ ವರ್ಣನೆ ಕೊಡಾಕೆ ಬರೋದಲ್ರಿ. ಅದಕ್ಕೆ ಈ ಸಂಪ್ರದಾಯ ಅನುಸಾರವಾಗಿ ಹಂತ ಹಂತವಾಗಿ ಹೇಳ್ಕೊತ ಬಂದಾರೆ ವಿನ ಆದ್ರೆ ಅವರ ನಿಲುವಿನ ಅವ್ರಿಗೆ ಅವರೇ ಸಾಟಿ. ಮಹಾತ್ಮರಿಗೆ ಅವ್ರಿಗೆ ಉಪಯೋಗ ಕೊಡ್ಲಾಕ್ ಬರೋದೇ ಇಲ್ಲ. ಮಹಾಮೌನಿ ಅಂತ ಹೇಳಿದ್ರು ಅವ್ರಿ. ಮೂಕನು ಬೆಲ್ಲ ಮೆದ್ದಂತೆ ಹೊರಗೆ ಬಂದು ಏನು ಗ್ರಂಥ ಬರ್ದಾರಂದ್ರೆ ಮಹಾತ್ಮರಿಗೆ ತಿಳಿಸಿಕೊಟ್ರಂದ್ರೂ ತಮ್ಮ ಆನಂದ ಉದ್ಭುತ ಮಾಡಿ ಹೇಳಕ್ಕಾಗೋದಿಲ್ಲ. ಹಿಂಗದಂತ ಉಪಮೇಯ ಕೊಟ್ಟು ಶಬ್ದದಿಂದ ಹೇಳ್ಯಾರ. ಅದು ಶಬ್ದ ಅತೀತದ. ಯಾಕಂದ್ರೆ ದೃಶ್ಯವು ತಾನಂತೆ, ದೃಶ್ಯ ದ್ವೈತಗಳೆರಡರ ನಡುವೆ ಶಾಶ್ವತ ರೂಪವು ತಾನಂತೆ. ಇದು ದೃಶ್ಯನೂ ತಾನೇ ಆಗ್ಯಾನ. ಅದೃಶ್ಯವಾದಂಥ ಪರಮಾತ್ಮ ಚೈತನ್ಯ ಸ್ವರೂಪನು ತಾನೇ ಆಗ್ಯಾನ. ಎಲ್ಲವನ್ನು ತನ್ನ ಮೇಲೆ ನೀರ ಮೇಲಿನ ನೊರೆತೊರೆಯಂತೆ ತೋರಿ ಅಡಗುವಂಥ ವಸ್ತುವನ್ನು ತಿಳಿದುಕೊಂಡು ನಿದ್ರೆನೂ ಪರಿಪಕ್ವ ಆನಂದ ಸ್ಥಿತಿನೂ ನಿದ್ದೆ ಅಜ್ಞಾನದ ಅಲ್ಲದ. ಆದರೆ ಎಚ್ಚರ ಅವಸ್ಥೆಯಲ್ಲಿ ನಿದ್ರೆ ಅಂತಿರ್ತಾರೆ. ಅದಕ್ಕೆ ಅಂಥ ಮಹಾತ್ಮರು ಉತ್ಥಾನ ಅಂದ್ರೆ ಉದ್ದ ಏಳುವುದು ಏನು ಎಚ್ಚರಿಕೆ ವ್ಯವಹಾರಿಕಕ್ಕೆ ಬರಬೇಕಾದ್ರೆ ತಾನಾಗಿ ಒಮ್ಮೆ ಬರ್ಬೋದು, ಬಿಡಬಹುದು, ಮತ್ತೊಬ್ಬರಿಂದ ಎಬ್ಬಿಸಬಹುದು. ಮತ್ತೊಬ್ಬರಿಂದ ಎಬ್ಬಿಸಿದವ್ರನ್ನ ಅವ್ರಿಗೆ ಶರೀರ ಪೋಷಣೆ ಅವಶ್ಯಕತೆ ಇಲ್ಲ. ಶರೀರದ ಭಾವನೆ ಹೋಗಿಬಿಟ್ಟದ್ರಿ. ಯಾಕಂದ್ರೆ ಶರೀರದ ಭಾವನೆ ಯಾವಾಗ ಹೋಗ್ತದಂದ್ರೆ ಮುಮುಕ್ಷ ದೇಶ ಬಂದಾಗಲೇ ಹೋಗ್ತದೆ ಅಂತ ಹೇಳ್ಯಾರ ಸಿದ್ಧಾರೂಢರು. ಏನು ಸುಮ್ಮ ಎಲ್ಲರ ದೇವ್ರು ಅದಕ್ಕೆ ದೇವಸ್ಥಾನದೊಳಗೆ ನೈವೇದ್ಯ ತೊಗೊಂಡು ತಿನ್ನುವ ಹೊತ್ನಾಗ ಒಬ್ಬ ಭಕ್ತ ಕೇಳಿದ್ನಂತ, ಏನ್ರಿ ಇದು ನೀವು ಜ್ಞಾನ ಬಂದಾಗ ಎಲ್ಲ ಅಳಿದು ಹೋಗ್ತದಂತ ಹೇಳಿರಿ, ಅಜ್ಞಾನದ ಆವರಣ ಹೋಗ್ತದಂತ ಹೇಳಿರಿ, ಯಾವುದೂ ಇಲ್ಲ ಅಂತೀರಿ, ಮತ್ತಿದು ಇವನಿಗೆ ಹಸಿವು ತೃಷೆ ಬಾಧೆ ಇಲ್ಲ ಅಂತೀರಿ, ಮತ್ತೆ ಯಾಕೆ ನೀವು ಊಟ ಮಾಡ್ತೀರಿ ಅಂದಾಗ ಅವ್ರು ಹೇಳಿದ್ರು, ನೀನು ದೇಹಕ್ಕಂತಿದೆಯೋ ಏನು ಆತ್ಮನಂತಿದೆ ಹಸಿವು ತೃಷೆ? ದೇಹಕ್ಕಂದ್ರೆ ದೇಹ ಭಾವ ಇವನಲ್ಲಿ ಸಂಪೂರ್ಣ ಹೋಗ್ಯದ. ಯಾಕೆ ಮುಮುಕ್ಷ ದಿಶೆ ಬಂದಾಗಲೇ ದೇಹ ಭಾವ ಹೋಗಿಬಿಟ್ಟದ. ಇನ್ನು ಆತ್ಮನಿಗಂತೀರಿ ಅವ ಷಡೂರ್ಮಿ ರೈತದನ್ರಿ. ಷಡ್ ಊರ್ಮಿ ಅಂದ್ರೆ 6 ಊರ್ಮಿಗಳು: ಹಸಿವು, ತೃಷೆ, ಶೋಕ, ನಿವೃತ್ತಿ, ಜನನ ಮರಣ, ಇವು ಯಾವೂ ಇಲ್ಲ ಅವನಿಗೆ. ಯಾಕೆ ಅದು ಎಲ್ಲ ಪ್ರಾರಬ್ಧಕ್ಕೆ ವಶಕ್ಕೆ ಹಚ್ಚಿಬಿಟ್ಟಾನ. ನಾನು ಆತ್ಮ ಅನುಸಂಧಾನ ಮಾಡುವಂಥ ಯೋಗಿ ಹೆಂಗಿರ್ತಾನಂದ್ರೆ ದೇಹ ಭಾವ ಹೋಗಿಬಿಟ್ಟದ, ನಶಿಸಿ ಹೋಗ್ಯದ. ಆದ್ರೆ ನಾನು ಚೈತನ್ಯ ಪ್ರತೀಕ ಸ್ವರೂಪ ಮಾತ್ರ ಅಂತ ತಿಳ್ಕೊಂಡಾನ. ಅದಕ್ಕೆ ಮನೋಲಯವಾದ ಮೇಲೆ ಇನ್ನೇನೊಂದು ಇಲ್ಲ. ಅದಕ್ಕೆ ಜೀವನ್ಮುಕ್ತಲ ವಿಲಕ್ಷಣ ಆನಂದ ಹೇಳ್ಯಾರ ನೋಡ್ರಿ. ಶರೀರ ತೋರ್ತದ, ಜೀವ ಭಾವ ಹೋಗ್ಯದ್ರಿ, ಕರ್ತವ್ಯ ಮುಗಿದಿದೆ, ಕೇವಲ ಶಂಭಾವ ಅಂದ್ರೆ ಕೇವಲ ಚೈತನ್ಯ ಸ್ವರೂಪ ಅಂತ ತಿಳ್ಕೊಂಡಾನ. ಜೀವನ್ಮುಕ್ತಿ ಲಕ್ಷಣ ಆನಂದನೇ ಹೇಳಿಬಿಟ್ಟಾರೆ. ಏನು ನಿತ್ಯ ಪರಿಪೂರ್ಣ ಆನಂದ ವೃತ್ತಿ ಸಹಿತ ಆನಂದದ ಲಕ್ಷಣ ಹೇಳ್ಯಾರ. ಏನು ಜೀವನ್ಮುಕ್ತಿ ವಿಲಕ್ಷಣ ಆನಂದ. ಅದಕ್ಕೆ ಅಂತ ಏನು ವೃತ್ತಿ ಒಂದು ಅದ,
ವೃತ್ತಿ ಆದಂದ್ರೂ ಈ ಸದ್ ಇವತ್ತಿನ ಯೋಗಿ ಅವ್ರದ್ದು ಏನ್ ಹೇಳ್ತಾರ, ವೃತ್ತಿನೂ ಎಲ್ಲದ್ರೆ ಬ್ರಹ್ಮಾಕಾರ ವೃತ್ತಿಯಲ್ಲಿ ಅದ, ಹೊರಗೆ ಬಂದ್ರೂ ಆ ನಿರಾಕಾರ ಸ್ಥಿತಿಯಲ್ಲಿ ಇರ್ತಾರ. ಈ ಆಕಾರವಾದ ಪ್ರಪಂಚದಲ್ಲಿ ಸುಳಿದಾಡಿದ್ರು ಆಕಾರಕ್ಕಿಂತ ಅತೀತ ಆಗ್ಯಾರ. ಅದಕ್ಕೆ ಇದೆಲ್ಲ ಆಕಾರ ಉಳ್ಳದ್ದು ಏನದಲ್ರಿ, ಮಾಯಾಮಯ ಅದ, ಆಕರ್ಷಣೀಯ ಹರಣ ಸಂಸ್ಕೃತಿ ಅದ. ಈ ಸಂಸ್ಕೃತಿ ಎಳಿದು ಬಂದ ಒಳಿದು ತನ್ನ ನಿಷ್ಪ್ರಕೃತಿಯಲ್ಲಿ ನಿಕಲಂಕ, ಅದಕ್ಕೆ ಅಕಲಂಕ ದೋಷ ಇಲ್ಲ ಅಂತ ಹೇಳಿದ್ರು ನೋಡ್ರಿ. ಎಲ್ಲ ಜಗತ್ತಿನಲ್ಲಿ ಕಲಂಕದಿಂದ ಕೂಡ್ಯಾವ್ರಿ, ಅಂಜನತ್ವದಿಂದ ಕೂಡ್ಯಾವ, ರಂಜನಾತ್ಮಕವಾಗಿ ಕಾಣ್ತವ, ಬಣ್ಣ ಬಣ್ಣವಾಗಿ ಕಾಣ್ತವ ಅಂದ್ರೂ ನಶಿಸಿ ಹೋಗ್ತದ. ನಶಿಸಿ ಹೋಗದಂತ ಯಾವಾಗಲೂ ನಿರ್ದೋಷ ಲಕ್ಷಣನೇ ಹೇಳ್ಯಾರ ಅವರು, ನಿರ್ದೋಷವಾದಂಥ ಆನಂದ. ಇಲ್ಲಿ ಆನಂದ ಅದಕ್ಕೆ ನಿರತಿಶಯ ಸಾತಿಶಯ ಆನಂದ ಅಂತ ಹೇಳ್ಯಾರ. ಉಳಿದು ಎಲ್ಲ ಕ್ಷಯಪತನ ಸಾತಿಶಯ, ಆದರೆ ಇದು ನಿರತಿಶಯ, ಇಲ್ಲಿ ಏನೊಂದು ಅತಿಶಯ ಅನ್ನೋದಿಲ್ಲ ಅಂತ ಆತ್ಮಭಾವನೆ ಎಳುವಂಟಂಥವ್ರ ಆನಂದ ನಾವು ಬರೇ ಮತ್ತೊಂದು ಶಬ್ದದಿಂದ ಉಪಮೆ ಕೊಡ್ಬೋದು ವಿನ ಆ ಆನಂದ ಸ್ಥಿತಿ ನಮಗೆ ಹೇಳಕ್ಕೆ ಹೋಗುದಿಲ್ಲ. ಅದು ಏರಿ ನಿಂತ ಆನಂದ, ಮೀರಿ ನಿಂತ ಆನಂದ. ಅದಕ್ಕೆ ಜಗದ ಏಕಾಕಾರವಾದಂಥ ಅದು ಆನಂದದ ಅಂತ ಆನಂದ ಸ್ವರೂಪ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿವರೆಗೆ ಅವ್ವರು ನಿಮಗೆ ತಿಳಿಸ್ಕೊಟ್ಟಾರ. ಅದಕ್ಕೆ ಅಂತ ಪರಮಾತ್ಮ ಸದ್ರೂಪ ಸ್ಥಿತಿ ಬರಬೇಕಾದ್ರೆ ನಮ್ಮಲ್ಲಿ ಒಂದಿಷ್ಟು ದೈವಿ ಗುಣಗಳು ಬರ್ಬೇಕು ನೋಡ್ರಿ. ಈಗ ಸತತ ಆ ಸತ್ಸಂಗ ಮಾಡ್ತೀವಿ, ಆದ್ರೆ ನಮಗೆ ಏನು ಕಡಿಮೆ ಅದಂದ್ರೆ ಮನನ ಮಾಡೋದಿಲ್ಲ ಸರಿಯಾಗಿ. ಈಗ ಎಷ್ಟು ಕೇಳ್ತೀವಿ ಇದಷ್ಟೇ ಆನಂದ ಸ್ಥಿತಿ ಒಳಗಿದ್ರೆ ಆಗದು, ಬಿಟ್ಟು ಬಿಡದೆ ಆನಂದ ಸ್ಥಿತಿ ಒಳಗಿರ್ಬೇಕಂತಾರೆ ಅವರು. ತತ್ ಕಥನಂ ತತ್ ಚಿಂತನಂ, ಏಳುವಾಗ ಬೀಳುವಾಗ ಮಲಗುವಾಗ ನೋಡುವಾಗ ಕೇಳುವಾಗ. ಮತ್ತೆ ಹೇಳಿದ್ರು ಮಾಳ್ಪರಿಂದ ಕೆಲವೊಮ್ಮೆ ನೋಳ್ಪರಿಂದ ಕೆಲವೊಮ್ಮೆ ನೋಡಿ ತಿಳಿಯುವುದು. ಮತ್ತೆ ಮತ್ತೆ ಏನು ತಿಳಿತೀವಿ ಅಂದ್ರೆ ಜಗತ್ತಿನೊಳಗೆ ಪ್ರತಿಯೊಂದರು. ಅದಕ್ಕೆ ದತ್ತಾತ್ರೇಯ ಗುರುಜಿ ಅವರು 21 ಗುರುಗಳಂತ ಹೇಳಿದ್ರು ಅವರು. ನಾವು ಕೇವಲ ನಮ್ಮ ಉಪದೇಶ ಮಾಡಿದ್ದು ಹಸ್ತಮಸ್ತಕ ಸಂಯೋಗ ಮಾಡಿದ ಗುರುಗಳು ಅಷ್ಟೇ ಅಂತ ಸ್ಮರಣೆ ಮಾಡಿದ್ರೆ, ಗುರು ಸಾಕ್ಷಾತ್ ಬರ್ಗೋ ನರಾಕೃತಿ, ಜಗತ್ತಿನ ತುಂಬ ಸಕಲ ವಸ್ತುವನ್ನು ತೋರಿ ಅಡಗುವಂಥ ವಸ್ತು ತೋರಿಸಿಕೊಡೋ ಎಲ್ಲ ಜಗತ್ತು ಗುರು ಸ್ವರೂಪನೇ ಅದ. ಪರಿಸರ ಗುರು ಅಂದ್ರಿ, ಜಗವೇ ಕೂಡಲ ಸಂಗಮ ದೇವರಂದ್ರು. ಅದಕ್ಕೆ ದತ್ತಾತ್ರೇಯ ಏನು ಅವ್ರ ವಿಚಾರ ಹೇಳ್ಬೇಕು ನೋಡ್ರಿ. ಎಂಥ ಜ್ಞಾನ ದಿವ್ಯ ಯೋಗಿ ಅದನ್ನು ಒಂದು ದಿನ ಹೀಗೆ ಕುಂತಿದ್ರಿ. ಕುಂತಾಗ ಒಂದು ಕಾಗಿ ಒಂದು ರೊಟ್ಟಿ ತುಣುಕ ಪ್ರಸಾದ ಹಿಡ್ಕೊಂಡು ಹೋಗಿ ತಿಂತ ಹಿಂದೆ 10 ಕಾಯಿಗಳು ಬೆನ್ನ ಹತ್ತಿದ್ವು. ಭಾಳ ಕಚ್ಚಾಟ ನಡೀತು ಕಾಗಿ ನಡುವ. ಅದು ಎಲ್ಲಿ ಕುಂದಿರ್ತದ ಅಲ್ಲಿ ಹೋಗಿ ಕೂತ್ವೆ. ಮತ್ತು ಅದು ಗಿಡದಿಂದ ಹಾರಿ ಅದು ಬಾಯನ್ನು ಕಚ್ಚಿದಂಥ ರೊಟ್ಟಿ ತುಣುಕ್ ಬಿಡದೆ ಎಷ್ಟೊತ್ತು ತಿರುಗಿತು ಸಾಕಾಗಿ ಕಡೆಗೆ ಏನು ಮಾಡಿತು, ಇದರಿಂದ ಮುಕ್ತಿ ಸಿಗ್ಬೇಕಾದ್ರೆ ನನಗೆ ಏನು ನೋಡ್ರಿ, ಪಕ್ಷಿಗೂ ಒಂದು ಪಕ್ಷಿಯಿಂದನೇ ಜ್ಞಾನ ತಿಳ್ಕೊಂಡ್ರು. ಬಾಯಿ ಒಳಗಿನ ರೊಟ್ಟಿ ತುಣುಕ್ ಬಿಡ್ತು, ಎಲ್ಲ ಬಿಟ್ಟು ಅದನ್ನು ಆ ರೊಟ್ಟಿ ತುಣುಕಿ ಹೋದವು. ಹಾಗೆ ನಾವು ಹಿಡಿದಂಥ ಜಗತ್ತಿನ ವಾಸನೆಯನ್ನು ಬಿಟ್ಟಾಗ ನಮ್ಮ ಸುತ್ತ ಈ ಜಗತ್ತು ಬರುವುದಿಲ್ಲ, ನಾವಾಗಿ ಹಿಡ್ಕೊಂಡು ಕುಂತೀವಿ. ಅದಕ್ಕೆ ಈಗ ನಾವಾಗಿ ಬಿಡಬೇಕಾಗ್ಯದ. ಅದಕ್ಕೆ ಶ್ರವಣ ಮನನ ಜ್ಞಾನ ಶೂನ್ಯನ ತಪ್ಪು ಸರ್ವವು ಕ್ಷಮಿಸು ಮಹಾದೇವ್ ಅಂತ ಹೇಳಿದ್ರು ಶಂಕರಾಚಾರ್ಯರು. ನಮಗೇನು ಕೊರತೆಗೇನು ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಮಾಡಿದಾಗ ಎಲ್ಲಿಂದ ಉದ್ಭವ ಆಯ್ತು ಅದೇ ಅಧಿಷ್ಠಾನ ಸ್ವರೂಪದಲ್ಲೇ ಉದ್ಭವ ಆಗ್ಯದ, ಅಲ್ಲಿದೆ ಲಯಿಸ್ತದ. ಹಿಂಗೆ ತಿಳ್ಕೊಂಡೆವು ಅಂದ್ರೆ ಮತ್ತು ಸತತ ಮನನ, ಭೇದ ಬಾಧಕ ಭೇದ ಸಾಧಕ ಅಭೇದ ದರ್ಶನಂ ಧ್ಯಾನಂ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನಸ್ಸಿಗೆ ಈ ದಿನನಿತ್ಯ ಏನು ಸಂಸ್ಕಾರ ಕೊಡಕತ್ತೀವಲ್ರಿ, ಈ ಸಂಸ್ಕಾರ ಅಳವಡಬೇಕಾದ್ರೆ ಮತ್ತೆ ಪುನಃ ಮನನ ಮಾಡಬೇಕು. ಮನನ ಮಾಡಿದಾಗ ನಿಧಿಧ್ಯಾಸನ, ಈ ಮಹಾತ್ಮರೇನು ನಿಧಿಧ್ಯಾಸನನ್ನು ಮೀರಿ ಹೋಗ್ಯಾರ್ರಿ. ತೈಲಧಾರಿ ಅಂತ ನಿಧಿಧ್ಯಾಸನ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ಪ್ರವಾಹ ರೂಪ ಪ್ರವರ್ಧನಂ ಅಂತ ಹೇಳಿದ್ರು. ಅದಕ್ಕೆ ಈ ಪುರಸ್ಕಾರ ತಿರಸ್ಕಾರ ಭಾವ ಹೋಗಿಬಿಟ್ಟದ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ನೀರಿ ನಿಂತಾರ. ಆದ್ರೆ ನಿವರ್ತ್ಯರ್ಥ ಆಗಿ ಅಂತ ನಿವೃತ್ತಿ ಏನು ದುಃಖ ಕಳ್ಕೊಂಡಾರ, ಸುಖದ ಆನಂದದಲ್ಲಿ ಓಲಾಡ್ತಾರ. ಅಂತ ಸಾಗರದ ಉಪಾಧಿಯಲ್ಲಿ ಆನಂದ ಸಮುದ್ರದಲ್ಲಂತ ಯೋಗಿಯನ್ನ ತುರ್ಯಾವಸ್ಥೆ ನಿದ್ರಿತನ ಸಮಾನವಾಗಿ ಅಂದರು. ನಿದ್ರೆ ಒಳಗೆ ಬರೇ ಮಾತಿಗೊಮ್ಮೆ ಅವರು ನಿದ್ರಿತ ಯಾಕೆ ಹೇಳಿದ್ರು ನಮಗಂದ್ರೆ, ಬ್ರಹ್ಮಾನಂದದ ನೆರಳಂತ ಹೇಳ್ಯಾರ ಮಹಾತ್ಮರು. 3 ಅವಸ್ಥೆಗಳನ್ನು ಅರಿಯುವಾಗ ನಿದ್ರಾವಸ್ಥೆ ಆನಂದ ಸುಖ ಅದ. ಯಾಕಂದ್ರೆ ಹಗಲು ಮಾದೇವಿ ಅಕ್ಕ ಹೇಳಿದ್ ನೋಡ್ರಿ, ಅಕ್ಕ ಮಾದೇವಿ, ಹಗಲು 4 ಜಾವ ಹಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು, ಅಗಸನು ನೀರೊಳಗಿದ್ದು ಬಾಯಾರಿ ಸತ್ತಂತೆ ನೋಡಂತೆ. ಎಲ್ಲದ ನಮ್ಮ ಗಣಸ್ವರೂಪ ಅದನ್ನು ಅರಿಲಾರ್ದಕ್ಕೆ ಏನಾಗ್ಯದ, ನಾವೇನಾಗ್ಯದ ಹಗಲು 4 ಜಾವ ವ್ಯಸನಕ್ಕೆ ಅಂದ್ರೆ ಊಟಕ್ಕಾಗಿ, ಈ ಬದುಕಿಗಾಗಿ, ತನ್ನ ಪ್ರಪಂಚ ಮಾಡಿಕೊಳ್ಳೋದಕ್ಕಾಗಿ, ಇದು ಬರೀ ತನ್ನ ಅಸನ ಪೋಷಣೆಗಳಿಗಾಗಿ ದುಡಿಯುತ್ತಿತ್ತು. ಇನ್ನು ರಾತ್ರಿ 4 ಜಾವ ವ್ಯಸನಕ್ಕಂದ್ರೆ ಚಂತನ ಏನು ಮಾಡಿತು, ನಾಳೆಗೆ ಏನು ಮಾಡಬೇಕು, ಇದೇ ವ್ಯಸನ. ಹಿಂದೇನಾಯ್ತು ಮುಂದೇನಾಯ್ತು. ಅದಕ್ಕೆ ವರ್ತಮಾನದಲ್ಲಿ ಇರುವವನು ಜಾಣ,
ಹಿಂದಿನದನ್ನು ಬಿಟ್ಟು, ಹಿಂದೇನಾಯ್ತು ಅನಂತ ರೂಪ ಚಿಂತೆಯನ್ನು ಬಿಟ್ಟು, ಮುಂದಿನದನ್ನು ಮುಂದೇನು ನನ್ನ ಗತಿ ಅನ್ನೋದು ಭಾವಿಸದೇ ಇದ್ದು, ಈ ವರ್ತಮಾನದಲ್ಲಿ ಏನು ದೊರೆಯುವುದೇನದರೊಳು ಪರಿಣತೆ ದಳೆಯುವುದೇ ಚಂದಮಮ್ಮ. ಈ ಸದ್ಯಕ್ಕೆ ಏನು ಪ್ರಾಪ್ತಿ ಅದ ನಮಗ, ಈ ಶರೀರಕ್ಕೆ ಇದಕ್ಕೆ ಏನು ಅನುಕೂಲ ಅದ, ಇದನ್ನಷ್ಟು ಇದ್ದು ತೃಪ್ತಿಯಿಂದ ಭೋಗಿಸಿ ಆ ಪರಮಾತ್ಮನ ಚಿಂತನೆಯಲ್ಲಿ ಜ್ಞಾನದಲ್ಲಿ ನಾವು ಸತತ ಇದ್ದದ್ದೇ ಆದ್ರೆ ನಮಗೂ ಇದು ಗ್ಯಾರಂಟಿ. ಆದ್ರೆ ಈ ಆಯುಷ್ಯ ಗ್ಯಾರಂಟಿ ಇಲ್ಲ, ಜೀವನಿಗೆ ಗ್ಯಾರಂಟಿ ಇಲ್ಲ, ಸಕಲ ವಸ್ತುಗಳಿಗೆ ಗ್ಯಾರಂಟಿ ಅದಂತ ಅದು ತೋರಿ ಅಶಿಸಿ ಹೋಗುದದ. ಆದ್ರೆ ಚೈತನ್ಯ ಸ್ವರೂಪ ಇದ್ದದ್ದೇ ಅದ, ಅದನ್ನ ಗ್ಯಾರಂಟಿ ಅನ್ನಕ್ಕೇನದ್ರಿ? ಮಹಾತ್ಮರು ನಿನ್ನ ನಿಜ ಸ್ವರೂಪ ತಿಳ್ಕೋದು ಇದ್ರೊಳಗೆ ಏನೊಂದು ಸಂಶಯ ಇಲ್ಲ. ಯಾಕೆ ಭೇದ ಹೋಯ್ತಂದ್ರಿ ಅಭೇದ ಸಾಧನ ಸಿದ್ಧದ, ವಾಸ್ತವ ಅಭೇದನೇ ಅದ. ಅದನ್ನ ತಿಳ್ಕೊಳ್ಳೋದ್ರಲ್ಲಿ ಕೊರತೆ ಅದ. ಅದಕ್ಕೆ ತಿಳ್ಕೊಂಡು ಪುನೀತರಾಗೋಣ ಅಂತೇಳಿ ನಮಗ ಸದ್ಗುರುನಾಥ ನಿಮ್ಮೆಲ್ಲರಿಗೂ ಇಂಥ ಒಂದು ಚಿಂತನೆಯ ಪ್ರತೀಕ ಕೊಡ್ಲಿ ಅಂತ ಹೇಳಿ ಬೇಡಿ ನನ್ನೆರಡು ಮಾತಿಗೆ ವಿರಾಮ. ಮುಂದೆ ಮತ್ತೆ ಇದೇ ಅನುಭವ